ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಕ್ಕಂಥದ್ದು ಟೂಲ್ಸ್ ಸೆಲೆಕ್ಷನ್ ಬೇಸ್ಡ್ ಆನ್ ಡಿಫ್ರೆಂಟ್ ರಿಕ್ವೈರ್ಮೆಂಟ್ಸ್. ಲೇತ್ ಮೆಷಿನ್ ಮೇಲ್ಗಡೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಆಪ್ರೇಷನ್ಗಳನ್ನು ಮಾಡಬೇಕಾದ್ರೆ ನಾವು ಹಂತವಾಗಿ ಆಪ್ರೇಷನನ್ನು ಕೈಗೊಳ್ಳಬೇಕಾದ್ರೆ ಅದರದೇ ಆಗಿರ್ತಕ್ಕಂಥ ಆಪ್ರೇಷನ್ಗೆ ಇನ್ವಾಲ್ವ್ ಆಗಿರ್ತಕ್ಕಂಥ ಟೂಲ್ಸ್ಗಳನ್ನು ನಾವು ಆಯ್ಕೆಯನ್ನು ಮಾಡ್ಕೋಬೇಕು, ಚೂಸನ್ನು ಮಾಡ್ಕೋಬೇಕು, ಸೆಲೆಕ್ಷನನ್ನು ಮಾಡ್ಕೋಬೇಕು. ಹೀಗಾಗಿ ಇವತ್ತಿನ ಚಾಪ್ಟರ್ನಲ್ಲಿ ನಾವು ಟೂಲ್ಸನ್ನು ಯಾವ ಕಾರಣಕ್ಕಾಗಿ ಸೆಲೆಕ್ಷನ್ ಮಾಡ್ಕೋಬೇಕು, ಏನಕ್ಕಾಗಿ ಸೆಲೆಕ್ಷನ್ ಮಾಡ್ಕೋಬೇಕು ಮತ್ತು ಯಾವಾಗ ಸೆಲೆಕ್ಷನ್ ಮಾಡ್ಕೋಬೇಕು, ಯಾವ ಟೂಲನ್ನು ಸೆಲೆಕ್ಷನ್ ಮಾಡ್ಕೋಬೇಕು ಅದರ ಬಗ್ಗೆ ಒಂದು ಈ ಕ್ಲಾಸ್ನಲ್ಲಿ ನಾವು ನೋಡೋಣ. ಓಕೆ, ಲೆಟ್ಸ್ ಕಮ್. ಓಕೆ, ಕಟಿಂಗ್ ಟೂಲ್ಸ್ ಮಟೀರಿಯಲ್ಸ್. ಟೂಲ್ಸ್ ಮಟೀರಿಯಲ್ಸ್ ಶುಡ್ ಬಿ, ಕಟಿಂಗ್ ಟೂಲ್ಗಳನ್ನು ನಾವು ಯಾವ ರೀತಿ ಮಾಡಿರಬೇಕು ಅಥವಾ ಯಾವ ರೀತಿ ಒಂದು ಪ್ರೊಸೆಸ್ಗಳಲ್ಲಿ ನಾವು ಅಡ್ಯಾಪ್ಟ್ ಮಾಡಿ ಅದನ್ನು ಪ್ರಾಡಕ್ಟ್ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಚಾಪ್ಟರ್. ಫಸ್ಟ್ ಪಾಯಿಂಟ್, ಹಾರ್ಡರ್ ಆ್ಯಂಡ್ ಸ್ಟ್ರಾಂಗರ್ ದೆನ್ ದ ಮಟೀರಿಯಲ್ ಬೀಯಿಂಗ್ ಕಟ್. ನಾವು ಉಪಯೋಗ ಮಾಡಿರ್ತಕ್ಕಂಥ ರೌಂಡ್ ಜಾಬನ್ನು ನಾವು ಏನು ಕಚ್ಚಾ ವಸ್ತುವನ್ನು ಉಪಯೋಗ ಮಾಡಿರ್ತೀವಲ್ಲ ಅದಕ್ಕಿಂತನೂ ನಾವು ಉಪಯೋಗ ಮಾಡಬೇಕಾಗಿರ್ತಕ್ಕಂಥ ಕಟಿಂಗ್ ಟೂಲು ಹಾರ್ಡ್ ಆಗಿರಬೇಕು ಮತ್ತು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತಾನೆ. ಆ್ಯಕ್ಚುಲಿ ಇದ್ರ ನಮ್ಮ ಸೆನ್ಸ್ ಅದ. ನಾವು ಉಪಯೋಗ ಮಾಡಿರ್ತಕ್ಕಂಥ ರೌಂಡ್ ಜಾಬ್ ವೀಕ್ ಆಗಿರಬೇಕು. ಆ ವೀಕ್ ಆಗಿರ್ತಕ್ಕಂಥ ಒಂದು ಜಾಬ್ ಮೇಲ್ಗಡೆ ನಾವು ಯಾವುದೋ ಒಂದು ಟೂಲ್ಸನ್ನು ಉಪಯೋಗ ಮಾಡಿದ್ದೀವಿ ಅಂತಂದರೆ ಅದರ ಕಾರ್ಯಕ್ಷಮತೆಯನ್ನು ದೃಢಪಡಿಸಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ಟೂಲು ಸ್ಟ್ರಾಂಗ್ ಇರಬೇಕು ಮತ್ತು ಹಾರ್ಡ್ ಇರಬೇಕು. ನಾವು ಉಪಯೋಗ ಮಾಡ್ತಕ್ಕಂಥ ಜಾಬು ಸಾಫ್ಟ್ ಆಗಿರಬೇಕು ಅಷ್ಟೇ. ಅಕಸ್ಮಾತಾಗಿ ಅದರ ವಿರುದ್ಧವಾಗಿ ಏನಾದರೂ ನಾವು ಕೈಗೊಂಡಿವಿ ಅಂತಂದರೆ ಅಲ್ಲಿ ಯಾವುದೇ ಥರ ಆಪ್ರೇಷನ್ ಆಗೋದಿಲ್ಲ. ಹೌದಾ? ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಟಫ್ ಟು ರೆಸಿಸ್ಟ್ ಶಾಕ್ ಲೋಡ್ಸ್. ಫಾರ್ ಎಕ್ಸಾಂಪಲ್ ಆಗಿ ನಾವು ಪೇಸಿಂಗ್ ಅಥವಾ ಟರ್ನಿಂಗ್ ಅಂತೇಳಿ ಯಾವುದೋ ಒಂದು ಆಪ್ರೇಷನ್ ಮಾಡ್ತಾಯಿದ್ದೀವಿ ಅಂತಂದರೆ, ಈಗ ಜಸ್ಟ್ ನಮ್ಗೆ ಪೇಸಿಂಗ್ ಅಂತಕ್ಕಂಥ ಒಂದು ಆಪ್ರೇಷನ್ ನಾವು ನೋಡಿದ್ದೀವಿ. ಪೇಸಿಂಗನ್ನು ಯಾಕೆ ಮಾಡಬೇಕು, ಪೇಸಿಂಗ್ ಮಾಡೋದ್ರ ಉದ್ದೇಶ ಏನು, ಪೇಸಿಂಗನ್ನು ನಾವು ಯಾವ್ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿದ್ದೀವಿ. ಹೌದಾ? ಸೇಮ್ ಇಲ್ಲಿ ಪೇಸಿಂಗ್ ಆಪ್ರೇಷನ್ನ ನಾವು ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಆ ಪೇಸಿಂಗ್ನಲ್ಲಿ ಒಂದು ಟೂಲನ್ನು ಉಪಯೋಗ ಮಾಡ್ತೀವಿ ನಾವು. ಅದಕ್ಕೆ ಪೇಸಿಂಗ್ ಟೂಲ್ ಅಂತೇಳಿ ಹೆಸರು. ಹೌದಾ? ಆ ಪೇಸಿಂಗ್ ಟೂಲನ್ನು ನಾವು ಉಪಯೋಗ ಮಾಡಿದ್ದೀವಿ ಅಂತಂದರೆ ಅದು ಯಾವುದೇ ಥರ ಒಂದು ಲೋಡನ್ನು ಜಾಸ್ತಿ ಕೊಟ್ಟರೂ ಸಹ ತಾಳ್ಕೊಳ್ತಕ್ಕಂಥ ಶಕ್ತಿ ಇರಬೇಕು. ಅದರ ಎಫಿಷಿಯನ್ಸಿ ಯಾವತ್ತೂ ಲಾಸ್ ಆಗಬಾರ್ದು. ಇದಕ್ಕೆ ಏನಂತಾರೋ ಟಫ್ ಟು ರೆಸಿಸ್ಟ್ ಶಾಕ್ ಲೋಡ್ಸ್ ಅಂತ ಕರೀತಾರೆ. ಹೌದಾ? ಇಲ್ಲಿ ಲೋಡ್ ಅಂತಂದರೆ ಏನು, ಅದ್ರ ಮೇಲ್ಗಡೆ ಯಾವುದೇ ಥರ ನಾವು ಬಾರನ್ನು ಹಾಕಂಗಿಲ್ಲ. ಲೋಡ್ ಅಂತಂದರೆ ಜಾಸ್ತಿ ಡೆಪ್ತ್ ಆಫ್ ಕಟ್ ಕೊಟ್ಟಿವಿ ಅಥವಾ ಫೀಡನ್ನು ಜಾಸ್ತಿ ಕೊಟ್ಟಿವಿ ಅಂತಂದರೆ ಅದಕ್ಕೆ ನಾವು ಏನಂತೀವಿ, ಲೋಡ್ ಅಂತೇಳಿ ಕರಿತೀವಿ. ಹೌದಾ? ಜಾಸ್ತಿ ಲೋಡ್ ಕೊಟ್ಟರು ಅದೇನಾಗಬೇಕು, ತನ್ನ ಸಾಮರ್ಥ್ಯಕ್ಕಂಗೆ ಕಾಯ್ದಿರಿಸ್ಕೋಬೇಕು. ಹೌದಾ? ಹೀಗಾಗಿ ನಾವು ಟೂಲ್ಸ್ಗಳನ್ನು ರೆಡಿ ಅಥವಾ ಟೂಲ್ಸ್ಗಳನ್ನು ಸೆಲೆಕ್ಷನ್ ಮಾಡುವಾಗ ಈ ಒಂದು ಪಾಯಿಂಟನ್ನು ನಾವು ನೋಡ್ತೀವಿ. ಇನ್ನು ಥರ್ಡ್ ಪಾಯಿಂಟ್ ಏನು ಹೇಳ್ತದೆ, ರೆಸಿಸ್ಟೆಂಟ್ ಟು ಅಬ್ರೇಷನ್ ದಸ್ ಕಂಟ್ರಿಬ್ಯೂಟಿಂಗ್ ಟು ಲಾಂಗ್ ಟೂಲ್ ಲೈಫ್. ಯಾವುದೋ ಒಂದು ಟೂಲನ್ನು ನಾವು ಮಾರ್ಕೆಟ್ದಿಂದ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದೀವಿ ಅಂತಂದರೆ ಅದು ಒಂದು 6 ಮಂತ್ ಅಥವಾ 1 ವರ್ಷ ತನಕ ಅದು ನಮಗೆ ಬಾಳಿಕೆ ಬಂತು ಅಂತಂದರೆ ಇಟ್ಸ್ ಗುಡ್. ಹೌದಾ? ಕೆಲವೊಂದಿಷ್ಟು ಟೂಲ್ಸ್ಗಳನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಬ್ಲೇಡ್ಗಳನ್ನು ನಾವು ನೋಡ್ತೀವಿ. ಹೌದಾ? ಆ ಬ್ಲೇಡ್ಗಳನ್ನು ಜಸ್ಟ್ 1 ಹೆಕ್ಸ್ವಿಂಗ್ನಲ್ಲೇ ತನ್ನ ಸಾಮರ್ಥ್ಯವನ್ನು ಕಳ್ಕೊಂಡು ಬಿಡ್ತದೆ. ಹಿಂಗೆ ಸಾಮರ್ಥ್ಯವನ್ನು ಎಫಿಷಿಯನ್ಸಿಯನ್ನು ಲಾಸ್ ಆಯಿತು ಅಥವಾ ಕಳ್ಕೊಂತು ಅಂತಂದ್ರೆ ಆ ಟೂಲ್ ನಮಗೆ ಯಾವುದೇ ಥರ ಬಾಳಿಕೆ ಬರೋದಿಲ್ಲ. ಹೌದಾ? ಇಲ್ಲಿ ಲಾಂಗ್ ಟೈಮ್ವರೆಗೆ, ಜಾಸ್ತಿ ಸಮಯದವರೆಗೆ ನಮಗೆ ಉಪಯೋಗಕ್ಕೆ ಬರಬೇಕು. ಹೌದಾ? ಉಪಯೋಗ ಬರಬೇಕು ಅಂತೇಳಿ ನಾವೇನು ಮಾಡ್ತೀವಿ, ಇಲ್ಲಿ ಟೂಲ್ಸ್ಗಳನ್ನು ಸೆಲೆಕ್ಷನ್ ಮಾಡ್ಕೊತೀವಿ. ಅದರ ಟೂಲ್ ಮಟೀರಿಯಲ್ಗಳಾಗಿರ್ಬೋದು, ಆನಂತರ ಕೆಲವೊಂದಿಷ್ಟು ಆಪ್ರೇಷನ್ಗಳಲ್ಲಿ ಕೆಲವೊಂದಿಷ್ಟು ಪ್ರೊಸೆಸ್ಗಳಲ್ಲಿ ಅದನ್ನು ಇನ್ವಾಲ್ವ್ ಮಾಡಿ ಆ ಪ್ರೊಸೆಸ್ಗೆಲ್ಲ ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ಅಥವಾ ಕಂಪ್ಲೀಟಾಗಿ ಮುಕ್ತಾಯ ಆಯಿತು ಅಂದರೆ ಹೊರಗಡೆ ಬರ್ತಕ್ಕಂಥ ಒಂದು ಟೂಲ ಸ್ಟ್ರಾಂಗ್ ಆಗಿರ್ತದೆ, ಆಮೇಲೆ ಹಾರ್ಡ್ ಆಗಿರ್ತದೆ ಮತ್ತು ಟಫ್ನೆಸ್ಸು ಇರ್ತದೆ. ಹೌದಾ? ನಾವು ಕೆಳಗಡೆ ನೋಡ್ತಾ ಹೋಗೋಣ. ಕಟಿಂಗ್ ಟೂಲ್ ಮಟೀರಿಯಲ್ಸ್ ಶುಡ್ ಬಿ ಫಾಸಸ್ ದ ಫಾಲೋವಿಂಗ್ ಕ್ವಾಲಿಟೀಸ್. ಇಲ್ಲಿ ಕಟಿಂಗ್ ಟೂಲ್ಗಳನ್ನು ನಾವು ಉಪಯೋಗ ಮಾಡ್ತೀವಿ. ಓಕೆ, ಆ ಕಟಿಂಗ್ ಟೂಲು ಯಾವ್ಯಾವ ಒಂದು ಕ್ವಾಲಿಟಿಯನ್ನು ಹೊಂದಿರಬೇಕು.
ಯಾವ್ಯಾವ ಒಂದು ಗುಣಮಟ್ಟದಲ್ಲಿ ಅವು ಇರಬೇಕು. ಹೌದಾ, ಈ 3 ಗುಣಮಟ್ಟದಲ್ಲಿ ಅಥವಾ 3 ಕ್ವಾಲಿಟಿಯಲ್ಲಿ ನಾವು ನೋಡಿರ್ತಕ್ಕಂಥ ಟೂಲ್ಸ್ಗಳು ಏನಾದರೂ ಇದ್ದು ಅಂತಂದರೆ ಇದು ಲಾಂಗ್ ಲೈಫ್ ಆಗಿರಿಗೆ ಬರ್ತದೆ, ಜಾಸ್ತಿ ಲೋಡ್ ಕೊಟ್ರೂ ಒಂದು ತಾಳ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ, ಮತ್ತು ಹಾರ್ಡು ಇರ್ತಾರೆ, ಸ್ಟ್ರಾಂಗು ಇರ್ತದೆ. ಹೌದಾ, ಆ 3 ಪಾಯಿಂಟ್ಗಳು ಕ್ವಾಲಿಟೀಸ್ಗಳು ಯಾವ್ಯಾವು ನೋಡಿ. ಇಲ್ಲಿ ಕಟಿಂಗ್ ಟೂಲ್ಸ್ ಮೆಟೀರಿಯಲ್ಗಳನ್ನು ನಾವು ಸೆಲೆಕ್ಷನ್ ಮಾಡ್ಕೋಬೇಕಾಗಿತ್ತು ಅಂತಂದರೆ ಆ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ 3 ಕ್ವಾಲಿಟಿಗಳನ್ನು ಹೊಂದಿರಬೇಕು. ಆ 3 ಕ್ವಾಲಿಟೀಸ್ ಯಾವುವು? ಕೋಲ್ಡ್ ಹಾರ್ಡ್ನೆಸ್ ಒಂದು, ಆಮೇಲೆ ರೆಡ್ ಹಾರ್ಡ್ನೆಸ್, ಆಮೇಲೆ ಥರ್ಡ್ ಒನ್ ಟಫ್ನೆಸ್. ಹೌದಾ, ಇಲ್ಲಿ ಕೋಲ್ಡ್ ಹಾರ್ಡ್ನೆಸ್ ಅಂತಂದರೆ ಏನು, ರೆಡ್ ಹಾರ್ಡ್ನೆಸ್ ಅಂತಂದರೆ ಏನು, ಆಮೇಲೆ ಟಫ್ನೆಸ್ ಅಂತಂದರೆ ಏನು, ಇಲ್ಲಿ 1 by 1 ನಾವು ನೋಡ್ತಾ ಹೋಗೋಣ ಪ್ಯಾರಾಗ್ರಾಫ್ನಲ್ಲಿ. ಓಕೆ, ಕೋಲ್ಡ್ ಹಾರ್ಡ್ನೆಸ್, ಇಟ್ ಈಸ್ ದ ಅಮೌಂಟ್ ಆಫ್ ಹಾರ್ಡ್ನೆಸ್ ಪೊಸೆಸ್ಡ್ ಬೈ ಎ ಮಟೀರಿಯಲ್ ಆ್ಯಟ್ ನಾರ್ಮಲ್ ಟೆಂಪ್ರೇಚರ್. ಒಂದು ವಸ್ತುವನ್ನು ನಾವು ರೆಡಿ ಮಾಡಬೇಕಾಗಿತ್ತಂದರೆ ಒಂದು ಕೋಲ್ಡ್ ಸ್ಟೇಟ್ದೊಳಗಡೆ ಮತ್ತು ಹಾಟ್ ಸ್ಟೇಟ್ದೊಳಗಡೆ ನಾವು ರೆಡಿಯನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಬೇಸಿಕ್ ಫಿಟ್ಟಿಂಗ್ನಲ್ಲಿ ಒಂದು ಜಾಬನ್ನು ಕೊಟ್ಟಿವಿ ಅಂತಂದರೆ ಓಕೆ, ಅದು ಯಾವುದೇ ಕೆಲವೊಂದಿಷ್ಟು ಆಪ್ರೇಷನ್ಗಳನ್ನು ನೀವು ಮಾಡ್ತೀರಿ. ಹೆಕ್ಸೋಯಿಂಗು, ಫೈಲಿಂಗು, ಆದ ನಂತರ ಪೇಸ್ಟಿಂಗು, ಮಾರ್ಕಿಂಗು, ಪಂಚಿಂಗು, ಆಮೇಲೆ ಅದು ಯಾವ ಒಂದು ಡ್ರಿಲ್ಲಿಂಗ್ ಆಪ್ರೇಷನ್ ಇತ್ತು, ಡ್ರಿಲ್ಲಿಂಗ್ ಆಪ್ರೇಷನ್ ಮಾಡ್ತೀರಿ. ಇಲ್ಲ ಅಂತಂದರೆ ಹೆಕ್ಸೋಯಿಂಗ್ ಅಂತಂದರೆ ರಿಫಿಟ್ ಆಗಿ ಹೆಕ್ಸೋಯಿಂಗನ್ನು ಮಾಡಿ ಮತ್ತೆ ಫೈಲಿಂಗನ್ನು ಮಾಡಿ ಫಿನಿಶಿಂಗನ್ನು ಮಾಡ್ತಾರೆ. ಓಕೆ, ಇದು ಕೋಲ್ಡ್ ಆಗಿರ್ತಕ್ಕಂಥ ಸ್ಟೇಟ್ನಲ್ಲಿ ಅಥವಾ ಕೋಲ್ಡ್ ಸ್ಟೇಟ್ನಲ್ಲಿ ಇರ್ತಕ್ಕಂಥ ಒಂದು ಪ್ರೊಸೆಸ್. ಇನ್ನು ಹಾಟ್ ಪ್ರೊಸೆಸ್ ಅಥವಾ ಹಾಟ್ ಪ್ರೊಸೆಸ್ ಅಂತ ಕರಿತೀವಿ ನಾವು. ಆ ಹಾಟ್ ಪ್ರೊಸೆಸ್ ಅಂತಂದರೆ ಏನು, ಅದು ಫೋರ್ಜಿಂಗ್ ಅಂತ ಕರಿತೀವಿ ನಾವು. ಹೌದಾ, ಇದು ಹಾಟ್ ಪ್ರೊಸೆಸ್ ಅಥವಾ ರೆಡ್ ಪ್ರೊಸೆಸ್ ಅಂತೇಳಿ ನಾವು ಇದಕ್ಕೆ ಹೆಸರು. ಹಾಟ್ ಪ್ರೊಸೆಸ್ನಲ್ಲಿ ನಾವು ಏನು ಮಾಡ್ತೀವಿ, ಕೋಲನ್ನು ತೊಗೊಳ್ತೀವಿ, ಆಮೇಲೆ ಬ್ಲೋವರನ್ನು ನಾವು ಸೆಟ್ ಮಾಡ್ತೀವಿ, ಆಮೇಲೆ 1 ಲೇಯರ್ ಕೋಲ್ ಮೇಲ್ಗಡೆ ನಾವು ಜಾಬನ್ನು ಇಡ್ತೀವಿ. ಹೌದಾ, ಆಮೇಲೆ ಫೈರನ್ನು ಎಸ್ಟಿಬ್ಲಿಷನ್ ಮಾಡ್ತೀವಿ. ರೆಡ್ ಹೀಟು ಅಥವಾ ಒಂದು ಟೆಂಪ್ರೇಚರು, ಅದರ ಅನುಗುಣವಾಗಿ ಟೆಂಪ್ರೇಚರನ್ನು ನಾವು ಕೊಟ್ಟು ಅದು ರೆಡ್ ಹೀಟ್ ಆಯಿತು, ಯೆಲ್ಲೋ ಹೀಟ್ ಆಯಿತು, ರೆಡ್ಡಿಶ್ ಕಲರ್ ಬಂತು, ಆವಾಗ ಏನು ಮಾಡ್ತೀವಿ, ಆ ಒಂದು ಜಾಬನ್ನು ಹೊರಗಡೆ ತಗೊಂಡು ಅದನ್ನು ಯಾವುದೇ ರೀತಿ ಬೆಂಡ್ ಮಾಡೋದದನೋ ಅಥವಾ ಸ್ಟ್ರೇಟ್ ಮಾಡೋದದನೋ ಅಥವಾ ಯಾವುದೇ ಒಂದು ಪ್ರೊಫೈಲ್ ರೆಡಿ ಮಾಡೋದನೋ ಅದನ್ನು ನಾವೇನು ಮಾಡ್ತೀವಿ, ಹೀಟ್ ಇದ್ದಾಗ ಪ್ರೋಸೆಸನ್ನು ಮಾಡ್ತೀವಿ. ಹೌದಾ, ಇದಕ್ಕೆ ನಾವು ಹಾಟ್ ಪ್ರೋಸೆಸ್ ಅಂತ ಕರಿತೀವಿ ಅಥವಾ ಹಾಟ್ ಪ್ರಕ್ರಿಯೆ ಅಂತ ಕರಿತೀವಿ. ಹೌದಾ, ಸೊ ಇಲ್ಲಿ ಕೋಲ್ಡ್ ಹಾರ್ಡ್ನೆಸ್ದೊಳಗಡೆ ನಾರ್ಮಲ್ ಟೆಂಪ್ರೇಚರ್ದೊಳಗಡೆ ಇರ್ತಕ್ಕಂಥ ಮಟೀರಿಯಲನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಹಾರ್ಡ್ನೆಸ್ಸನ್ನು ನಾವು ಕೊಡ್ತೀವಿ. ಅದ್ಯಾವ ರೀತಿ? ಹಾರ್ಡ್ನೆಸ್ ಇಸ್ ದ ಪ್ರಾಪರ್ಟಿ ಬೈ ವಿಚ್ ಇಟ್ ಕ್ಯಾನ್ ಕಟ್ ಆರ್ ಸ್ಕ್ರ್ಯಾಚ್ ಅದರ್ ಮಟೀರಿಯಲ್ಸ್. ಒಂದು ವಸ್ತುವನ್ನು ನಾವು ತೊಗೊಂಡಿವಿ ಅಂತಂದ್ರೆ ಅದಕ್ಕೆ ಕೋಲ್ಡ್ ಹಾರ್ಡ್ನೆಸ್ಸನ್ನು ಕೊಟ್ಟಿವಿ ಅಥವಾ ಕೋಲ್ಡ್ ಹಾರ್ಡ್ನೆಸ್ಸನ್ನು ಒಳಗೊಂಡಿತ್ತು ಅಂದ್ರೆ ಆ ಒಂದು ಕ್ವಾಲಿಟಿದಲ್ಲಿ ಆ ಮಟೀರಿಯಲ್ ಇತ್ತು ಅಂತಂದರೆ ಟೂಲು ಅದು ಯಾವ ಒಂದು ಪ್ರಾಪರ್ಟಿಯನ್ನು ಹೊಂದಿರತಕ್ಕಂಥದ್ದು ಅಂತಂದರೆ ಇಲ್ಲಿ ಒಂದು ಇನ್ನೊಂದು ಮಟೀರಿಯಲನ್ನು ಕಟ್ ಮಾಡ್ತಕ್ಕಂಥ ಗುಣಧರ್ಮ ಹೊಂದಿದಂಥ ಇನ್ನೊಂದು ಯಾವುದೇ ಒಂದು ಮಟೀರಿಯಲ್ ಮೇಲ್ಗಡೆ ನಾವು ಅದನ್ನು ಟೂಲನ್ನು ತೊಗೊಂಡು ಸ್ಕ್ರ್ಯಾಚನ್ನು ಮಾಡ್ಬೋದಂತ. ಹೌದಾ, ಮೈಲ್ಡ್ ಸ್ಟೀಲ್ ಆಗಿರ್ತಕ್ಕಂಥ ಫ್ಲ್ಯಾಟ್ ಪಟ್ಟಿಯನ್ನು ನಾವು ಉಪಯೋಗ ಮಾಡಿಕೊಂಡು ಅದರ ಮೇಲ್ಗಡೆ ಈ ಕಟಿಂಗ್ ಟೂಲನ್ನು ಉಪಯೋಗ ಮಾಡ್ತೀವಿ ನಾವು. ಕಟಿಂಗ್ ಟೂಲು ಫಾರ್ ಎಕ್ಸಾಂಪಲ್ ಹೆಕ್ಸೋ ಬ್ಲೇಡ್. ಆ ಹೆಕ್ಸೋ ಬ್ಲೇಡನ್ನು ನಾರ್ಮಲ್ ಆಗಿ ನಾವು ನೋಡ್ತಕ್ಕಂಥದ್ದು ಹೆಕ್ಸೋ ಬ್ಲೇಡ್. ಹೌದಾ, MS ಪ್ಲೇಟ್ ಮೇಲ್ಗಡೆ ನಾವು ಯಾವುದೇ ಥರ ಹೆಕ್ಸೋಯಿಂಗ್ ಮಾಡಬೇಕು ಅಂತಂದರೆ ಆ ಒಂದು ಹೆಕ್ಸೋ ಬ್ಲೇಡನ್ನು ಉಪಯೋಗ ಮಾಡ್ತೀವಿ ನಾವು. ಆ ಹೆಕ್ಸೋ ಬ್ಲೇಡ್ದಿಂದ ತೊಗೊಂಡು ಜಸ್ಟ್ ಮಾರ್ಕಿಂಗ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ನಾವು ಏನು ಮಾಡ್ತೀವಿ, ಕಟ್ ಆಗಿರ್ತಕ್ಕಂಥ ಹೆಕ್ಸೋ ಬ್ಲೇಡನ್ನು ಉಪಯೋಗ ಮಾಡಿಕೊಂಡು ಸ್ಟೀಲ್ ರೂಲೋ ಅಥವಾ ಟ್ರೈ ಸ್ಕ್ವೇರ್ನ ತೊಗೊಂಡು ನಾವೇನು ಮಾಡ್ತೀವಿ, ಲೈನನ್ನು ಡ್ರಾ ಮಾಡ್ತೀವಿ. ಇದು ಮಾರ್ಕಿಂಗ್ ಪರ್ಪಸಾಗಿ ನಾವೇನು ಮಾಡ್ತೀವಿ, ಕಟಿಂಗ್ ಟೂಲನ್ನು ಉಪಯೋಗ ಮಾಡ್ತೀವಿ. ಹೌದಾ, ಯಾಕೆ? ಸ್ಟ್ರಾಂಗರ್ ದೆನ್ ದ ಜಾಬ್ ಆರ್ ಮಟೀರಿಯಲ್. ಈ ನಮ್ಮ ಜಾಬಿಗಿಂತನೂ ಸ್ಟ್ರಾಂಗ್ ಅದ ಅಂತೇಳಿ ಕಾರಣಕ್ಕಾಗಿ ಸ್ಕ್ರ್ಯಾಚ್ ಮಾಡುವಂಥ ಗುಣಧರ್ಮ ಹೊಂದ್ಯದ ಕಟಿಂಗ್ ಟೂಲು. ಹೌದಾ, ಇನ್ನೊಂದು ಈ ಮಟೀರಿಯಲನ್ನು ಸ್ಕ್ರ್ಯಾಚ್ ಮಾಡೋದು ಆಗಿರ್ಬೋದು ಮತ್ತು ಆ ಒಂದು MS ಪ್ಲೇಟನ್ನು ಕಟ್ ಮಾಡೋದು ಆಗಿರ್ಬೋದು. ಎರಡೂ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಯಾವುದು? ಈ ಕೋಲ್ಡ್ ಹಾರ್ಡ್ನೆಸ್ಸಲ್ಲಿ. ಹೌದಾ, ಆ್ಯಂಡ್ ನೆಕ್ಸ್ಟ್ ವೆನ್ ಹಾರ್ಡ್ನೆಸ್ ಇನ್ಕ್ರೀಸ್, ನಾವು ಯಾವಾಗ ಒಂದು ಮಟೀರಿಯಲ್ ಮೇಲ್ಗಡೆ ಆ ಮಟೀರಿಯಲ್ದಲ್ಲಿ ಹಾರ್ಡ್ನೆಸ್ ಗುಣಧರ್ಮವನ್ನು ನೋಡ್ತೀವೋ
ಆವಾಗ ಬ್ರಿಟಲ್ನೆಸ್ ಆಲ್ಸೋ ಇನ್ಕ್ರೀಸ್. ಎಷ್ಟು ಹಾರ್ಡ್ ಇರ್ತದೋ ಅಷ್ಟು ಬ್ರಿಟಲ್ ಇರ್ತದೆ. ಬ್ರಿಟಲ್ನೆಸ್ ಅಂತಂದರೆ ಏನು, ಹಾರ್ಡ್ನೆಸ್ ಅಂತಂದರೆ ಏನು ನಾವು ನೋಡಿದ್ದೀವಿ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅನ್ನೋ ಚಾಪ್ಟರ್ದೊಳಗಡೆ. ಹೌದಾ, ಹಾರ್ಡ್ನೆಸ್ಸು, ಟಫ್ನೆಸ್ಸು, ಎಲಾಸ್ಟಿಸಿಟಿ ಇವೆಲ್ಲ ನೋಡಿದ್ದೀವಿ. ಒಂದು ಹಾರ್ಡ್ನೆಸ್ ಅಂದರೆ ಒಂಥರ ಗಡಸುತನ, ಅದು ಇನ್ಕ್ರೀಸ್ ಆಯಿತು ಅಂದರೆ, ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ಲಿ ಬ್ರಿಟಲ್ನೆಸ್ಸು ಜಾಸ್ತಿ ಆಗ್ತದೆ. ಹಾರ್ಡ್ನೆಸ್ ಕಡಿಮೆ ಆಯಿತು, ವೀಕ್ನೆಸ್ ಬಂತು ಅಂತಂದ್ರೆ ಬ್ರಿಟಲ್ನೆಸ್ಸು ರೆಡ್ಯೂಸ್ ಆಗ್ತದೆ. ಹೌದಾ, ಎರಡು ಹೊಂದಾಣಿಕೆ ಆಗಿರ್ತಕ್ಕಂಥವು. ಬ್ರಿಟಲ್ನೆಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಕಾಸ್ಟ್ ಐರನನ್ನು ತೊಗೊಳ್ತೀವಿ. ಆ ಕಾಸ್ಟ್ ಐರನನ್ನು ತೊಗೊಂಡು ಜಸ್ಟ್ ಬೆಂಡ್ ಮಾಡಿದ್ದೀವಿ ಅಂತಂದರೆ ಓಕೆ, ಬೆಂಡ್ ಆಗೋದಿಲ್ಲ. ಅದರ ಸಾಮರ್ಥ್ಯ ಎಷ್ಟು ಅದನೋ ಅಷ್ಟು ಬೆಂಡ್ ಆಗ್ತದೆ. ಓವರ್ಲೋಡ್ ಕೊಟ್ಟು ಅದನ್ನು ಬೆಂಡ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡಿದ್ದೀವಿ ಅಂತಂದರೆ ಅದು ಸಡನ್ಲಿ ಕಟ್ಟಾಗಿ ಹೋಗ್ತದೆ. ಹೌದಾ, ಅದು ಯಾವ ಪ್ರಾಪರ್ಟಿಯನ್ನು ಹೊಂದಿರತಕ್ಕಂಥದ್ದು, ಬ್ರಿಟಲ್ನೆಸ್ ಪ್ರಾಪರ್ಟಿ ಹೊಂದಿರತಕ್ಕಂಥದ್ದು. ಹೌದಾ, ನೆಕ್ಸ್ಟ್, ವಿಚ್ ಹ್ಯಾಸ್ ಟೂ ಮಚ್ ಆಫ್ ಕೋಲ್ಡ್ ಹಾರ್ಡ್ನೆಸ್ ಈಸ್ ನಾಟ್ ಸೂಟೇಬಲ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಟಿಂಗ್ ಟೂಲ್ಸ್. ಇಲ್ಲಿ ಕಟಿಂಗ್ ಟೂಲ್ಸ್ಗಳನ್ನು ನಾವು ರೆಡಿ ಮಾಡಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂಥ ಟೂಲ್ಸ್ಗಳು ಅಥವಾ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ವಾಲಿಟಿ ಆಗಿರ್ತಕ್ಕಂಥ ಟೂಲ್ಸ್ಗಳನ್ನು ನಾವು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದಾ, ಆಮೇಲೆ ನಾವು ಏನನ್ನು ಮಾಡ್ತೀವಿ, ಜಸ್ಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ದೊಳಗಡೆ, ಹೌದಾ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ದೊಳಗಡೆ ಉಪಯೋಗ ಮಾಡಬೇಕಾದ್ರೆ ಈ ರೀತಿ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಕಟಿಂಗ್ ಟೂಲ್ಗಳನ್ನು ನಾವು ಉಪಯೋಗ ಮಾಡ್ತೀವಿ. ಹೌದು, ನೆಕ್ಸ್ಟ್ ಕೋಲ್ಡ್ ಹಾರ್ಡ್ನೆಸ್ ಆದ ನಂತರ ರೆಡ್ ಹಾರ್ಡ್ನೆಸ್. ರೆಡ್ ಹಾರ್ಡ್ನೆಸ್ನಲ್ಲಿ ಅಥವಾ ಈ ಒಂದು ಕ್ವಾಲಿಟಿನಲ್ಲಿ ಅಂಶಗಳು ಏನೇನಿದಾವೆ ಅಂತೇಳಿ ನೋಡೋಣ. ಇಟ್ ಈಸ್ ದ ಎಬಿಲಿಟಿ ಆಫ್ ಎ ಟೂಲ್ ಮಟೀರಿಯಲ್ ಟು ರಿಟೈನ್ ಮೋಸ್ಟ್ ಆಫ್ ಇಟ್ಸ್ ಕೋಲ್ಡ್ ಹಾರ್ಡ್ನೆಸ್ ಪ್ರಾಪರ್ಟಿ ಈವನ್ ಎಟ್ ಅ ವೆರಿ ಹೈ ಟೆಂಪ್ರೇಚರ್. ಒಂದು ತಿಳಿದ ಮಟ್ಟಿಗೆ ಈ ಒಂದು ರೆಡ್ ಹಾರ್ಡ್ನೆಸ್ ಕ್ವಾಲಿಟಿಯನ್ನು ಹೊಂದಿರತಕ್ಕಂಥ ಟೂಲು ಅದು ಕಟಿಂಗ್ ಟೂಲ್. ಹೌದಾ, ಇದರೊಳಗಡೆ ಯಾವ ರೀತಿ ಒಂದು ಹಾರ್ಡ್ನೆಸ್ ಪ್ರಾಪರ್ಟಿ ಇರ್ತದ ಅಂತಂದರೆ, ಜಸ್ಟ್ ನಾರ್ಮಲ್ ಟೆಂಪ್ರೇಚರ್ ಅಲ್ಲದೇ ಹೈ ಟೆಂಪ್ರೇಚರ್ದೊಳಗಡೆ ಇದನ್ನೇನು ಮಾಡ್ತಾರೆ, ಪ್ರೊಸೆಸ್ನಲ್ಲಿ ಇನ್ವಾಲ್ವ್ ಮಾಡ್ತಾರೆ. ಹೈ ಟೆಂಪ್ರೇಚರ್ದೊಳಗಡೆ ಇನ್ವಾಲ್ವ್ ಮಾಡಿದ ನಂತರ ಸ್ವಲ್ಪ ರೆಡ್ ಹಾರ್ಡ್ನೆಸ್ಸನ್ನು ಪಡ್ಕೊಳ್ತಕ್ಕಂಥದ್ದು. ಹೌದಾ, ಅದು ರೆಡ್ ಹಾರ್ಡ್ನೆಸ್ಸನ್ನು ಯಾವಾಗ ಪಡ್ಕೊಳ್ತದ, ಅದಕ್ಕೇನಾದರೂ ನಾವು ಹೀಟನ್ನು ಅಥವಾ ಟೆಂಪ್ರೇಚರನ್ನು ಜಾಸ್ತಿ ಮಾಡಿದ್ದೀವಿ ಅಂತಂದ್ರೆ ಆಟೋಮೆಟಿಕ್ಲಿ ಕೋಲ್ಡ್ ಸ್ಟೇಟ್ ಇದ್ದದ್ದು ಹೈ ಅಥವಾ ರೆಡ್ ಹಾರ್ಡ್ನೆಸ್ ಅಥವಾ ರೆಡ್ ಸ್ಟೇಟ್ ಪಡ್ಕೊಂಡಿರ್ತದೆ. ಹೌದು, ಆ್ಯಂಡ್ ನೆಕ್ಸ್ಟ್, ವೈಲ್ ಮಷಿನಿಂಗ್, ನೀವು ಯಾವಾಗ ಆ ಟೂಲನ್ನು ತಗೊಂಡು ಒಂದು ಪ್ರೊಸೆಸ್ದೊಳಗಡೆ ಕೈಗೊಳ್ತಿರೋ ಅಥವಾ ಪ್ರೊಸೆಸ್ದೊಳಗಡೆ ಅದನ್ನು ಇನ್ವಾಲ್ವ್ ಮಾಡ್ತಿರೋ, ಆವಾಗ ದ ಫ್ರಿಕ್ಷನ್ ಬಿಟ್ವೀನ್ ದ ಟೂಲ್ ಆ್ಯಂಡ್ ದ ವರ್ಕ್, ನಾವು ಉಪಯೋಗ ಮಾಡಿರ್ತಕ್ಕಂಥ ಜಾಬು ಮತ್ತು ಈ ಟೂಲನ್ನು ಎರಡೂ ಉಪಯೋಗ ಮಾಡ್ಕೊಂಡು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದ್ರೆ, ಕ್ರಿಯೆಯನ್ನು ನಾವು ಚಾಲ್ತಿ ಮಾಡಿದ್ದೀವಿ ಅಂತಂದರೆ ಅಲ್ಲಿ ಆಟೋಮೆಟಿಕ್ಲಿ ಫ್ರಿಕ್ಷನ್ ಆಗೇ ಆಗ್ತದೆ, ಘರ್ಷಣೆ ಆಗೇ ಆಗ್ತದೆ. ಹೌದಾ, ಫಾರ್ ಎಕ್ಸಾಂಪಲ್ ನಾವು ನೋಡಿದ್ದೀವಿ, ಫೈಲಿಂಗನ್ನು ಮಾಡಬೇಕಾದ್ರೆ ಫೈಲು ಮತ್ತು ನಮ್ಮ ಜಾಬ್ನ ಮಧ್ಯೆ ಘರ್ಷಣೆ ಆಗ್ತದೆ. ಘರ್ಷಣೆ ಮುಖಾಂತರ ನಮಗೊಂದು ಮಟೀರಿಯಲನ್ನು ಸವಕಳಿ ಮಾಡ್ಬೋದು. ಸೊ ಇಲ್ಲಿಯೂ ಸಹ ಈ ಕಟಿಂಗ್ ಟೂಲನ್ನು ತೊಗೊಂಡಿವಿ ಅಂತಂದರೆ ಆ ಕಟಿಂಗ್ ಟೂಲು ಮತ್ತು ವರ್ಕ್ ಅವೆರಡೂದ್ರ ಮಧ್ಯೆ ಫ್ರಿಕ್ಷನ್ ಆಗ್ತದೆ. ಓಕೆ, ಮುಂದೇನಾಗ್ತದೆ, ದ ಟೂಲ್ ಆ್ಯಂಡ್ ದ ಚಿಪ್ಸ್ ಕಾಸಸ್ ಹೀಟ್ ಟು ಬಿ ಜನರೇಟೆಡ್ ಆಟೋಮೆಟಿಕ್ಲಿ. ಘರ್ಷಣೆ ಯಾವ ಪಾರ್ಟಲ್ಲಿ ಆಗ್ತದನೋ ಆ ಸ್ಥಳದಲ್ಲಿ ಕಂಪಲ್ಸರಿ ಹೀಟ್ ಜನ್ರೇಷನ್ ಆಗೋದು ಸಹಜ. ಹೌದು, ಹೀಟ್ ಜನ್ರೇಷನ್ ಆಯಿತು ಅಂತಂದರೆ ಒಂದು ಮಟೀರಿಯಲ್ ಸವಿಬೇಕು, ಇನ್ನೊಂದು ಮಟೀರಿಯಲ್ ಹೀಟ್ ಆಗಿ ತನ್ನ ಎಫಿಷಿಯನ್ಸನ್ನು ಕಳ್ಕೊಳ್ಳೋದಿಲ್ಲ ಅಂತಂದರೆ ವೀಕ್ ಆಗಿರ್ತಕ್ಕಂಥ ಮಟೀರಿಯಲ್ ಆಟೋಮೆಟಿಕ್ಲಿ ವಿಯರ್ ಆಗಿ ಆಗ್ತದೆ, ಸವಕಳಿ ಆಗಿ ಆಗ್ತದೆ. ಹೌದಾ, ಇಲ್ಲಿ ನಾರ್ಮಲ್ ಆಗಿ ನಮಗೆ ವಿಯರ್ ಆಗಬೇಕಾದಂಥದ್ದು ಅಥವಾ ಸವಕಳಿ ಆಗಬೇಕಾದಂಥದ್ದು ನಮ್ಮ ಜಾಬು. ಹೌದು, ನೆಕ್ಸ್ಟ್, ದ ಟೂಲ್ ಲಾಸಸ್ ಇಟ್ಸ್ ಹಾರ್ಡ್ನೆಸ್ ಆ್ಯಂಡ್ ಇಟ್ಸ್ ಎಫಿಷಿಯನ್ಸಿ ಟು ಕಟ್ ಡಿಮಿನಿಷನ್ಸ್. ಇಲ್ಲಿ ಜನ್ರೇಟ್ ಆಯಿತು ಅಂದರೆ, ಹೀಟ್ ಜನ್ರೇಟ್ ಆಯಿತು ಅಂದರೆ ಹಾರ್ಡ್ನೆಸ್ಸನ್ನು ಟೂಲ್ ಕಳ್ಕೊಂಡು ಬಿಡ್ತದಂತೆ. ಮತ್ತು ಇಟ್ ಎಫಿಷಿಯನ್ಸ್ ಟು ಕಟ್ ಡೆಮಿಷನ್ಸ್,
ಅದರ ಹಾರ್ಡ್ನೆಸ್ ಕಳ್ಕೊಂತು ಅಂದ್ರೆ ಅದರ ಎಫಿಸಿಯನ್ಸನ್ನು ಕಟ್ ಮಾಡುವಂಥ ಒಂದು ದಕ್ಷತೆಯನ್ನು ಕಳ್ಕೊಂಡು ಬಿಡ್ತದೆ. ಹೌದು, ಆಟೋಮೆಟಿಕ್ಲಿ ನಮ್ಮ ಜಾಬ್ ಮತ್ತು ಈ ಟೂಲ್ನ ಎರಡೂ ಮಧ್ಯದಲ್ಲಿ ಘರ್ಷಣೆ ಆಯಿತು ಅಂತಂದರೆ ಹೀಟ್ ಜನ್ರೇಷನ್ ಆಯ್ತೈತಿ. ಹೀಟ್ ಜನ್ರೇಷನ್ ಆಯಿತು ಅಂತಂದರೆ ಹಾರ್ಡ್ನೆಸ್ ವೀಕ್ ಆಗ್ತದೆ, ಗಟ್ಟಿತನ ಮೃದು ಆಗ್ತದೆ. ಆಮೇಲೆ ಇದ್ರ ಜೊತೆಗೆ ಕಟ್ ಮಾಡತಕ್ಕಂಥ ಎಫಿಷಿಯನ್ಸಿ ದಕ್ಷತೆಯೂ ಕುಗ್ಗುತ್ತದೆ. ಹೌದಾ? ಇಫ್ ಎ ಟೂಲ್ ಮೇಂಟೈನ್ಸ್ ಇಟ್ಸ್ ಕಟಿಂಗ್ ಎಫಿಷಿಯನ್ಸಿ ಇವನ್ ಇನ್ ಇನ್ಕ್ರೀಸ್ ಟೆಂಪರೇಚರ್ಸ್ ಡ್ಯೂರಿಂಗ್ ಕಟಿಂಗ್, it can be said that it possesses the red hardness property. ರೆಡ್ ಹಾರ್ಡ್ನೆಸ್ ಪ್ರಾಪರ್ಟಿ ಅಂತಂದರೆ ಏನು ಅನ್ನೋದನ್ನು ಈ ಒಂದು ಪ್ಯಾರಾಗ್ರಾಫ್ನಲ್ಲಿ. ಹೌದಾ? ಈ ಟೂಲ್ ಮೇಂಟೈನ್ಸ್ ಇಸ್ ಕಟಿಂಗ್ ಎಫಿಷಿಯನ್ಸಿ ಇವನ್ ಇನ್ಕ್ರೀಸ್ ಟೆಂಪ್ರೇಚರ್ ಡ್ಯೂರಿಂಗ್ ಕಟಿಂಗ್. ನೀವು ಕಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಇದರ ಎಫಿಷಿಯನ್ಸಿ, ಕಟಿಂಗ್ ಎಫಿಷಿಯನ್ಸಿ ನಾವು ಮೇಂಟೈನ್ ಮಾಡಬೇಕು ಅಂತಂದರೆ ಅದರ ಟೆಂಪ್ರೇಚರನ್ನು ಇನ್ಕ್ರೀಸ್ ಮಾಡಬೇಕು. ಹೌದಾ? ಟೆಂಪ್ರೇಚರ್ನ ಇನ್ಕ್ರೀಸ್ ಆಯಿತು ಅಂತಂದರೆ ಆಟೋಮೆಟಿಕ್ಲಿ ಇದು ಪ್ರಾಪರ್ಟೀಸ್, ಯಾವ ಒಂದು ಪ್ರಾಪರ್ಟೀಸ್ ಹೊಂದಿರತಕ್ಕಂಥದ್ದು ಅಂತಂದರೆ ರೆಡ್ ಪ್ರಾಪರ್ಟಿ ಹೊಂದಿರ್ತದೆ. ಹೌದಾ? ಒಂದು ಕೋಲ್ಡ್ ಹಾರ್ಡ್ನೆಸ್ಸು, ಒಂದು ರೆಡ್ ಹಾರ್ಡ್ನೆಸ್ಸು, ಆಮೇಲೆ ಇನ್ನೊಂದು ಆ ಟೂಲು ಯಾವ ಒಂದು ಕ್ವಾಲಿಟಿಯನ್ನು ಹೊಂದಿರಬೇಕು, ಟಫ್ನೆಸ್ ಕ್ವಾಲಿಟಿಯನ್ನು ಹೊಂದಿರಬೇಕು. ಹೌದಾ? ದ ಪ್ರಾಪರ್ಟಿ ಟು ರೆಸಿಸ್ಟ್ ಬ್ರೇಕೇಜ್ ಡ್ಯೂ ಟು ಸಡನ್ ಲೋಡ್ that results during a metal cutting is termed as toughness. This will reduce the breakage of the cutting edges of tools. ಈ ಟಫ್ನೆಸ್ ಗುಣಧರ್ಮವನ್ನು ಯಾವ ರೀತಿ ಅಂತ ಹೇಳ್ತಾನಂತಂದರೆ, ಇಲ್ಲಿ ನಾವು ಜಾಸ್ತಿ ಲೋಡನ್ನು ಕೊಟ್ಟಾಗ ಪ್ರತಿಯೊಂದು ಟೂಲ್ಸ್ಗಳು ಕಟ್ ಆಗೋ ಸಹಜ ಅಂತ. ಹೌದಾ? ಅದರ ಸಾಮರ್ಥ್ಯ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ಕೆಲವೊಂದಿಷ್ಟು ಮಟೀರಿಯಲ್ ಆಗಿರ್ಬೋದು, ಕೆಲವೊಂದಿಷ್ಟು ಟೂಲ್ಸ್ಗಳಾಗಿರ್ಬೋದು, ಎಲ್ಲವೂ ತಾಳಿಕೆ ಬರ್ತದೆ, ಬಾಳಿಕೆ ಬರ್ತದೆ. ನಾವು ಅತಿಯಾಗಿ ಲೋಡನ್ನು ಕೊಟ್ಟಿವಿ ಅಂತಂದರೆ ಓಕೆ, ಬ್ರೇಕೇಜ್ ಆಫ್ ದ ಟೂಲ್ ಆರ್ ಬ್ರೇಕೇಜ್ ಆಫ್ ದ ವರ್ಕ್. ಹೌದು, ಯಾವುದೇ ಥರ ಒಂದು ಆಕ್ಸಿಡೆಂಟ್ ಆಗಲೇಬೇಕು. ಇದನ್ನು ನಾವು ರೆಡ್ಯೂಸ್ ಮಾಡಬೇಕು ಅಂತಂದರೆ, ಆ ಬ್ರೇಕೇಜನ್ನು ತಡೆಗಟ್ಟಬೇಕಾಗಿತ್ತು ಅಂದರೆ ಇಲ್ಲಿ ಒಂದೇ ಒಂದು ಟಫ್ನೆಸ್ ಆಗಿರ್ತಕ್ಕಂಥ ಒಂದು ಗುಣಧರ್ಮ ಇರಬೇಕು, ಅಥವಾ ಹಾರ್ಡ್ನೆಸ್ ಮತ್ತು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಗುಣಧರ್ಮ ಇರಬೇಕು. ಅದು ಇನ್ಕ್ರೀಸ್ ಆದರೆ ಆಟೋಮೆಟಿಕ್ಲಿ ಬ್ರಿಟಲ್ನೆಸ್ಸು ಇನ್ಕ್ರೀಸ್ ಆಗ್ತದೆ, ನಾವು ಆವಾಗಲೇ ನೋಡಿದ್ದೀವಿ. ಹೌದಾ? ಆಮೇಲೆ ಇನ್ನೊಂದು, ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ when selecting a tool material. ಇಲ್ಲಿ ಒಂದು ಟೂಲ್ಗಳನ್ನು ನಾವು ಉಪಯೋಗ ಮಾಡಬೇಕಾದ್ರೆ, ಟೂಲನ್ನು ರೆಡಿ ಮಾಡಬೇಕು ಅಂತಂದರೆ ನಾವು ಒಂದು ಮಟೀರಿಯಲನ್ನು ಚಾಯ್ಸ್ ಮಾಡಬೇಕಾದ್ರೆ ಇಲ್ಲಿ ಉಪಯೋಗ ಆಗಿರ್ತಕ್ಕಂಥದ್ದು ಅಥವಾ ನಾವು ನೋಡ್ತಕ್ಕಂಥ ಒಂದು ಕೆಲವೊಂದಿಷ್ಟು ಅಂಶಗಳು ಅದಾವೆ. ಈ ಅಂಶಗಳನ್ನು ಒಳಗೊಂಡಿರಬೇಕು. ನಾವು ಕಟ್ಟಿಂಗ್ ಟೂಲ್ ಮಟೀರಿಯಲ್ಲು ಈ ಕೆಳಗಡೆ ಇರ್ತಕ್ಕಂಥ ಅಂಶಗಳನ್ನು ಕಂಪಲ್ಸರಿ ಒಳಗೊಂಡಿರಬೇಕು. ಅವ್ಯಾವು? ಒಂದು, ಮಟೀರಿಯಲ್ ಟು ಬಿ ಮಷಿನ್ಡ್. ನಾವು ಲೇತ್ ಮೆಷಿನ್ ಮೇಲ್ಗಡೆ ಒಂದು ರೌಂಡ್ ಜಾಬನ್ನು ಹೋಲ್ಡ್ ಮಾಡಿದ ನಂತರ ಅಲ್ಲಿ ಯಾವುದೇ ಒಂದು ಆಪ್ರೇಷನ್ನ ಕೈಗೊಂಡಿರಿ ನೀವು, ಅದು ಪೇಸಿಂಗ್ ಆಗಿರ್ಬೋದು, ಟರ್ನಿಂಗ್ ಆಗಿರ್ಬೋದು, ಯಾವುದೋ ಒಂದು ಆಪ್ರೇಷನ್. ಆದರೆ ಇಲ್ಲಿ ಆ ಕೆಲವೊಂದಿಷ್ಟು ಆಪ್ರೇಷನ್ಗಳನ್ನು ಮಾಡಬೇಕಾದ್ರೆ ನಾವು ಯಾವುದ್ರ ಮೇಲ್ಗಡೆ ಮಾಡ್ತೀವಿ? MS ರೌಂಡ್ ರಾಡ್, ಅಂದರೆ ಮೈಲ್ಡ್ ಸ್ಟೀಲ್, ಮೃದು ಆಗಿರ್ತಕ್ಕಂಥ ಒಂದು ಬುಕ್ಕು. ಹೌದಾ? ಅದ್ರ ಮೇಲ್ಗಡೆ ನಾವು ಕೆಲಸ ಮಾಡಬೇಕಾದ್ರೆ ಇಲ್ಲಿ ಒಂದು ಟೂಲನ್ನು ಚಾಯ್ಸ್ ಮಾಡಬೇಕು ಆಪ್ರೇಷನ್ ತಕ್ಕಂಗೆ. ಹೌದಾ? ಪೇಸಿಂಗ್ ಮಾಡಬೇಕು, ಓಕೆ, ಪೇಸಿಂಗ್ ಟೂಲ್. ಟರ್ನಿಂಗ್ ಮಾಡಬೇಕು, ಓಕೆ, ಟರ್ನಿಂಗ್ ಟೂಲ್. ಥ್ರೆಡ್ಡಿಂಗನ್ನು ಫಾರ್ಮೇಷನ್ ಮಾಡಬೇಕು, ಓಕೆ, ಥ್ರೆಡ್ಡಿಂಗ್ ಟೂಲ್. ನರ್ಲಿಂಗನ್ನು ನಾವು ಅಲ್ಲಿ ಪ್ರೊಸೆಸನ್ನು ಮಾಡಬೇಕಾ? ನರ್ಲಿಂಗ್ ಟೂಲ್. ಹೌದು, ಹೀಗೆ ಯಾವುದೇ ಒಂದು ಟೂಲನ್ನು ನೀವು ಉಪಯೋಗ ಮಾಡಬೇಕಾಗಿತ್ತು ಅಂದರೆ ಆ ಮಷಿನ್ ಮೇಲ್ಗಡೆ ಇದು ತನ್ನ ಸಾಮರ್ಥ್ಯವನ್ನು ಕಳ್ಕೊಳ್ಬಾರ್ದು. ಮಟೀರಿಯಲ್ ಟು ಬಿ ಮಷಿನ್ಡ್. ಆ ಮಷಿನ್ ಮೇಲ್ಗಡೆ ನಾವು ಉಪಯೋಗ ಮಾಡ್ತಕ್ಕಂಥ ಎಲ್ಲ ಟೂಲ್ಗಳು ಹಂತವಾಗಿ ಅದರ ಕ್ಷಮತೆ, ಅದರ ಒಂದು ಕಾರ್ಯಕ್ಷಮತೆಯನ್ನು ಇನ್ನೂ ಎಕ್ಸ್ಪೌಂಡ್ ಮಾಡಬೇಕು. ಹೌದಾ? ಯಾವುದೇ ಥರ ಕುಗ್ಗಬಾರ್ದು. ಅದು ನಮಗೆ ನೋಡ್ತಕ್ಕಂಥದ್ದು. ಈ ಒಂದು ಪಾಯಿಂಟನ್ನು ಕಂಪಲ್ಸರಿ ನಾವು ನೋಡಬೇಕು. ಅಕಸ್ಮಾತಾಗಿ ಈ ನಾವು ಟೂಲನ್ನು ಉಪಯೋಗ ಮಾಡೋಕ್ಕಿಂತ ಮುಂಚಿತವಾಗಿ ಆ ಟೂಲ್ಗಿಂತನೂ ನಾವು ಉಪಯೋಗ ಮಾಡುವಂಥ ಒಂದು ಜಾಬ್ ಹಾರ್ಡ್ನೆಸ್ ಇತ್ತು ಅಂತಂದರೆ ಇದಾಗಲ್ಲ. ಹೌದಾ?
ನಾವು ಯಾವುದೇ ಒಂದು ಟೂಲ್ಗಳನ್ನು ನಾವು ಚಾಯ್ಸ್ ಮಾಡ್ಕೋಬೇಕು, ಸೆಲೆಕ್ಷನ್ ಮಾಡ್ಕೋಬೇಕು ಅಂತಂದರೆ ಆ ಮಷಿನ್ ಮೇಲ್ಗಡೆ ಇದು ನಡೀತದನೋ ಇಲ್ಲೋ ಅನ್ನೋದನ್ನು ನೋಡ್ಕೊಳ್ಬೇಕು. ಎರಡನೇದು ಕಂಡೀಷನ್ ಆಫ್ ದ ಮಷಿನ್ ಟೂಲ್ ಇನ್ ದ ಬ್ರಾಕೆಟ್ ರಿಜಿಡಿಟಿ ಆ್ಯಂಡ್ ಎಫಿಷಿಯನ್ಸಿ. ಆ ಮಷಿನ್ ಟೂಲು ಯಾವ ಕಂಡೀಷನ್ದೊಳಗಡೆ ಇದೆ, ಒಂದು ರಿಜಿಡಿಟಿ ಮತ್ತು ಎಫಿಷಿಯನ್ಸಿ ಇದೇ ಇಲ್ಲೋ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕು. ಒಂದು ರಿಜಿಡಿಟಿ, ಒಂದು ಗಟ್ಟಿತನ ಅಥವಾ ದೃಢತೆ, ಆಮೇಲೆ ಇನ್ನೊಂದು ಎಫಿಷಿಯನ್ಸಿ, ದಕ್ಷತೆ, ಈ ರೀತಿ ಅದನೋ ಇಲ್ಲೋ ಅಂತೇಳಿ ನೋಡ್ಕೊಳ್ಬೇಕು. ಅಕಸ್ಮಾತ್ ಇಲ್ಲದೇ ಇದ್ದ ಪಕ್ಷದಲ್ಲಿ ಅದನ್ನು ಬಿಟ್ಟಾಕಿ ಬೇರೆ ಆಗಿರ್ತಕ್ಕಂಥ ಒಂದು ಟೂಲನ್ನು ಉಪಯೋಗ ಮಾಡಬೇಕು. ಹೌದಾ, ಈ ಒಂದು 2 ಪಾಯಿಂಟನ್ನು ನಾವು ನೋಡಲೇಬೇಕು. ಯಾವ ಒಂದು ಸ್ಥಿತಿದೊಳಗಡೆ ಇದೆ, ಅಕಸ್ಮಾತ್ ಅದರೊಳಗಡೆ ಇರ್ತಕ್ಕಂಥ ಆ ಒಂದು ಟೂಲ್ನಲ್ಲಿರ್ತಕ್ಕಂಥ ಕಟಿಂಗ್ ಎಡ್ಜ್ ಅಥವಾ ಕಟಿಂಗ್ ಪಾಯಿಂಟ್ ಬ್ಲೆಂಟ್ ಆಗಿತ್ತು ಅಥವಾ ಮೊಂಡಾಗಿತ್ತು ಅಂದರೆ, ಹೌದಾ, ಇಟ್ ಈಸ್ ನಾಟ್ ಕರೆಕ್ಟ್ ಟು ದ ಪ್ರೊಸೆಸ್. ಇದನ್ನು ನಾವು ರೀಕಂಡೀಷನಿಂಗ್ ಮಾಡಬೇಕಾದ್ರೆ ರೀಶಾರ್ಪ್ನಿಂಗನ್ನು ಮಾಡಬೇಕು. ಆ ರೀಶಾರ್ಪ್ನಿಂಗ್ ಮಾಡಬೇಕು ಅಂದರೆ ಗ್ರೈಂಡಿಂಗನ್ನು ಮಾಡಬೇಕು. ಹೌದಾ, ಆವಾಗಿದು ನಮಗೆ ಉಪಯೋಗ ಬರ್ತದೆ. ಈ ರೀತಿ ಒಂದು ಎಫಿಷಿಯನ್ಸಿ ಐತೆ ಇಲ್ಲೋ ಅಥವಾ ಕಟ್ ಮಾಡುವಂಥ ಸಾಮರ್ಥ್ಯ ಐತಿಲ್ಲೋ ಅಂತ ನಾವು ಏನು ಮಾಡಬೇಕು, ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಥರ್ಡ್ ಒನ್, ದ ಡೈಮೆನ್ಷನಲ್ ಅಕ್ಯುರೇಸಿ ರಿಕ್ವೈರ್ಡ್ ಆ್ಯಂಡ್ ದ ಕ್ವಾಲಿಟಿ ಆಫ್ ದ ಸರ್ಫೇಸ್ ಫಿನಿಶಿಂಗ್. ಈ ಒಂದು ಪಾಯಿಂಟನ್ನು ನಾವು ಹೇಳಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಾವು ಪೈಲ್ಗಳನ್ನು ತೊಗೊಳ್ತೀವಿ. 2 ಪೈಲ್ಗಳನ್ನು ತೊಗೊಳ್ಳೋಣ. ಯಾವುವು, ಒಂದು ರಫ್ ಫೈಲ್ ಮತ್ತು ಸ್ಮೂತ್ ಫೈಲ್. ರಫ್ ಫೈಲನ್ನು ತೊಗೊಂಡು ನಾವು ಫೈಲಿಂಗನ್ನು ಮಾಡಿದರೆ ಯಾವ ರೀತಿ ಸರ್ಫೇಸ್ ನಮಗೆ ಕಂಡು ಬರ್ತದೆ, ಅದೇ ಜಾಬ್ದಲ್ಲಿ ಇನ್ನೊಂದು ಸೈಡ್ ಅಥವಾ ಇನ್ನೊಂದು ಜಾಬನ್ನು ತೊಗೊಂಡು ಫಿನಿಶಿಂಗ್ ಫೈಲ್ ಅಥವಾ ಫಿನಿಶ್ ಫೈಲನ್ನು ತೊಗೊಂಡು ಫೈಲಿಂಗ್ ಮಾಡಿದ್ರೆ ಅವು ಎರಡೂ ಒಂದು ಸರ್ಫೇಸನ್ನು ನಾವು ನೋಡ್ತೀವಿ. ಅವ ರಫ್ ಯಾವುದದ, ಆಮೇಲೆ ಸ್ಮೂತ್ ಆಗಿರ್ತಕ್ಕಂಥ ಸರ್ಫೇಸ್ ಯಾವುದದ ಕಂಡು ಬರ್ತದೆ. ಹೌದಾ, ಹೀಗೆ ಡೈಮೆನ್ಷನಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ಒಂದು ಟೂಲು ಇನ್ಎಕ್ಯುರೇಟಿಯನ್ನು ತೋರಿಸ್ಬಾರ್ದು. ಎಕ್ಯುರೇಸಿ ಆಗಿರ್ತಕ್ಕಂಥ ಒಂದು ಟೂಲ್ಸ್ಗಳನ್ನು ನಾವು ಉಪಯೋಗ ಮಾಡಬೇಕು. ಮತ್ತು ಆ ಟೂಲ್ಸನ್ನು ಉಪಯೋಗ ಮಾಡಿದ ಮೇಲೆ ಜಾಬ್ ಮೇಲ್ಗಡೆ ಯಾವ ರೀತಿಯಾಗಿರ್ತಕ್ಕಂಥ ಕ್ವಾಲಿಟಿ ಸರ್ಫೇಸ್ ನಮಗೆ ಬರ್ತದೆ. ಹೌದು, ಒಂದು ರಫಿಂಗ್ ಟೂಲ್ ಇರ್ತದೆ, ಇನ್ನೊಂದು ಫಿನಿಶಿಂಗ್ ಟೂಲ್ ಇರ್ತದೆ. ಅಥವಾ ನಾವು ಫಿನಿಶ್ ಆಗಿರ್ತಕ್ಕಂಥ ಸರ್ಫೇಸನ್ನು ಪಡಿಬೇಕಾಗಿತ್ತಂದ್ರೆ ಅಥವಾ ರಫ್ ಆಗಿರ್ತಕ್ಕಂಥ ಸರ್ಫೇಸನ್ನು ಪಡಿಬೇಕಾಗಿತ್ತಂದ್ರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ, ಇನ್ನೊಂದು ಹಂತ ಅಥವಾ ಇನ್ನೊಂದು ದಾರಿಯಲ್ಲಿ ನಾವು ನೋಡಬೇಕಾಗಿತ್ತಂದ್ರೆ ಅದು ನಾವು ಸ್ಪೀಡ್ ವೇರಿಯೇಷನ್ ಮುಖಾಂತರ ಮಾಡ್ಕೊಳ್ತೀವಿ. ಹೌದಾ, ಒಂದು ಜಾಬ್ ಮೇಲ್ಗಡೆ ಇರ್ತಕ್ಕಂಥ ಸರ್ಫೇಸು ಫಿನಿಶ್ ಆಗಿ ಬರಬೇಕಾಗಿತ್ತಂದ್ರೆ ಸ್ಪೀಡನ್ನು ಜಾಸ್ತಿ ಮಾಡ್ಕೊಳ್ತೀವಿ. ಆಮೇಲೆ ಅದೇ ಒಂದು ಸರ್ಫೇಸ್ ಮೇಲ್ಗಡೆ ರಫ್ ಆಗಿರ್ತಕ್ಕಂಥದ್ದು ಸರ್ಫೇಸನ್ನು ನಾವು ನೋಡಬೇಕು ಅಂತಂದರೆ ಸ್ಪೀಡ್ ವೇರಿಯೇಷನನ್ನು ಕಡಿಮೆ ಮಾಡ್ಕೊತೀವಿ ಅಷ್ಟೇ. ಹೌದಾ, ಆ್ಯಂಡ್ ನೆಕ್ಸ್ಟ್ ಲಾಸ್ಟ್, ದ ಅಮೌಂಟ್ ಆಫ್ ಕೂಲೆಂಟ್ ಅಪ್ಲೈಡ್ ಆ್ಯಂಡ್ ಮೆಥಡ್ ಆಫ್ ಅಪ್ಲಿಕೇಶನ್. ನಾವು ಯಾವ ಒಂದು ಹಂತದಲ್ಲಿ ಜಾಬನ್ನು ಮಾಡ್ತಾಯಿದ್ದೀವಿ ಅದರ ಅನುಗುಣವಾಗಿ ಕೂಲೆಂಟನ್ನು ಉಪಯೋಗ ಮಾಡ್ತೀವಿ. ಜಸ್ಟ್ ನಾವು ಪ್ಲೇನ್ ಟರ್ನಿಂಗು ಅಥವಾ ಪೇಸಿಂಗ್ ಅನ್ನೋ ಆಪ್ರೇಷನ್ ಮಾಡಬೇಕಾಗಿತ್ತು ಅಂದರೆ ಅಲ್ಲಿ ಯಾವುದೇ ಥರ ಕೂಲೆಂಟನ್ನು ಉಪಯೋಗ ಮಾಡೋದಿಲ್ಲ. ಹೌದಾ, ಇದಕ್ಕೆ ಸಂಬಂಧಪಡೋದಿಲ್ಲ. ಇಲ್ಲಿ ಥ್ರೆಡ್ಡಿಂಗನ್ನು ನಾವು ಹಾಕ್ತಿದ್ದೀವಿ ಅಂತಂದರೆ, ಥ್ರೆಡ್ಡಿಂಗನ್ನು ಮಾಡ್ತಿದ್ದೀವಿ ಅಂತಂದರೆ ಕಂಪಲ್ಸರಿ ಏನು ಮಾಡ್ತೀವಿ, ಅಲ್ಲಿ ನಾವು ಕೂಲೆಂಟನ್ನು ಉಪಯೋಗ ಮಾಡ್ತೀವಿ. ಹೌದು, ಆ ಕೂಲೆಂಟನ್ನು ಉಪಯೋಗ ಮಾಡಿದ್ದೀವಿ ಅಂತಂದರೆ ಆ ಕೂಲೆಂಟ್ಗೆ ಮತ್ತು ಈ ಟೂಲ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು. ಹೌದಾ, ಅಕಸ್ಮಾತಾಗಿ ಕೂಲೆಂಟ್ ಹಾಕ್ತೀವಿ, ಆ ಕೂಲೆಂಟ್ ಹಾಕಿದಾಗ ಟೂಲ್ನ ಪಾಯಿಂಟ್ ಕಳ್ಕೊಂತು ಅಂದ್ರೆ ಅದು ಈ ಕೂಲೆಂಟ್ ಅಪ್ಲೈ ಮಾಡಿದ್ದಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು. ಹೌದು, ಆಮೇಲೆ ಮೆಥಡ್ ಆಫ್ ಅಪ್ಲಿಕೇಶನ್, ನಾವು ಯಾವ ಒಂದು ಮೆಥಡ್ದಲ್ಲಿ ಯಾವ ವಿಧಾನದಲ್ಲಿ ಇದನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಫೈಲಿಂಗ್ ಮಾಡಬೇಕಾದ್ರೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಕೂಲೆಂಟನ್ನು ಅಥವಾ ನೀರನ್ನು ಉಪಯೋಗ ಮಾಡೋದಿಲ್ಲ. ಅದೇ ಹೆಕ್ಸೋಯಿಂಗ್ ಮಾಡಬೇಕು ಅಂತಂದರೆ ನಾವು ಉಪಯೋಗ ಮಾಡ್ತೀವಿ, ಕೂಲೆಂಟನ್ನು ಉಪಯೋಗ ಮಾಡ್ತೀವಿ. ಆ ಹೆಕ್ಸೋಯಿಂಗ್ ಮಾಡುವಲ್ಲಿ ಕೂಲೆಂಟನ್ನು ಉಪಯೋಗ ಮಾಡುವಾಗ ಕೂಲೆಂಟನ್ನು ಯಾವಾಗ ನಾವು ಅದಕ್ಕೆ ಅಪ್ಲೈ ಮಾಡ್ತೀವೋ ಹೆಕ್ಸೋ ಫ್ರೇಮ್ನಲ್ಲಿರ್ತಕ್ಕ ಅಥವಾ ಹೆಕ್ಸೋ ಬ್ಲೇಡ್ನಲ್ಲಿರ್ತಕ್ಕಂಥ ಟೀತ್ಗಳು ಆಟೋಮೆಟಿಕ್ಲಿ ಲಾಸ್ ಆದವು ಅಂತಂದ್ರೆ, ಕಳ್ಕೊಂಡು ಅಂತಂದ್ರೆ ಅದು ಕೂಲೆಂಟನ್ನು ಅಪ್ಲೈ ಮಾಡಿದ್ದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಎಫೆಕ್ಟನ್ನು ಅಥವಾ ತಾಳಿಕೆಯನ್ನು ಬರೋದಿಲ್ಲ. ಹೌದಾ, ಹೀಗೆ ಆ ಒಂದು ಕೂಲೆಂಟನ್ನು ಹಾಕುವಾಗ ಅಥವಾ ಕೂಲೆಂಟನ್ನು ಹಾಕಿದ ನಂತರ ಯಾವುದೇ ರೀತಿ ತೊಂದರೆ ಆಗದೇ ಇರುವ ಹಾಗೆ ನೋಡ್ಕೊಳ್ತಕ್ಕಂಥ ಒಂದು ಅಂಶವನ್ನು ನಾವು ಇಲ್ಲಿ ನೋಡಲೇಬೇಕು.
ಸೆಲೆಕ್ಷನ್ ಆಫ್ ದ ಮಟೀರಿಯಲ್, ಅದು ಟೂಲ್ ಮಟೀರಿಯಲನ್ನು ಮಾಡುವಾಗ ಮಾತ್ರ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗ್ರೂಫಿಂಗ್ ಆಫ್ ದ ಟೂಲ್ ಮಟೀರಿಯಲ್. ಇಲ್ಲಿ 3 ಗ್ರೂಪ್ಗಳಾಗಿ ವಿಂಗಡಣೆ ಮಾಡಿದಾರಂತ. ಆ 3 ಗುಂಪುಗಳು ಯಾವ್ಯಾವು? ದ 3 ಗ್ರೂಪ್ಸ್ ಅಂಡರ್ ವಿಚ್ ದ ಟೂಲ್ ಮಟೀರಿಯಲ್ಸ್ ಆರ್. ಟೂಲ್ಗಳನ್ನು ನಾವು ರೆಡಿ ಮಾಡಬೇಕಾದ್ರೆ ಅಥವಾ ಟೂಲ್ಗಳನ್ನು ನಾವು ಪ್ರಾಡಕ್ಟನ್ನು ತಯಾರು ಮಾಡಬೇಕಾಗಿತ್ತಂದರೆ ಅಥವಾ ಯಾವುದೋ ಒಂದು ಟೂಲನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಕೆಲವೊಂದಿಷ್ಟು ಗ್ರೂಪ್ ಅದಾವೆ. ಹೌದು, ಮಟೀರಿಯಲ್ಗಳನ್ನು ನಾವು ನೋಡಬೇಕಾಗಿತ್ತು ಅಂದ್ರೂ ಈ 3 ಗ್ರೂಪದಲ್ಲಿ ಮಟೀರಿಯಲ್ಗಳನ್ನು ನೋಡ್ತೀವಿ. ಒಂದು ಪೆರಸ್ ಮೆಟಲ್ಸ್, ನಾನ್ ಪೆರಸ್ ಮೆಟಲ್ಸ್, ಆಮೇಲೆ ಇನ್ನೊಂದು ನಾನ್ ಮೆಟಾಲಿಕ್ ಟೂಲ್ ಮಟೀರಿಯಲ್ಸ್. ಹೌದು, ಅವು ಯಾವ್ಯಾವು ಏನೇನು ಅನ್ನೋಂಥದ್ದು ನಾವು ಈ ನಾರ್ಮಲಾಗಿ ನೋಡಿದ್ದೀವಿ. ಪೆರಸ್ ಮೆಟಲ್ ಅಂತಂದರೆ, ನಾನ್ ಪೆರಸ್ ಮೆಟಲ್ ಅಂತಂದರೆ ಏನು, ಅಲಾಯ್ಸ್ ಅಂತಂದರೆ ಏನು ಅಂತೇಳಿ. ಹೌದಾ, ಪೆರಸ್ ಮೆಟಲ್ ಅಂತಂದರೆ ಏನು? ಒಂದು ವಸ್ತುವಿನೊಳಗಡೆ ಐರನ್ ಕಂಟೆಂಟ್ ಇತ್ತು ಅಂದರೆ ಮ್ಯಾಗ್ನೆಟಿಕ್ ಅಟ್ಯಾಕ್ ಆಯಿತು ಅಂತಂದರೆ ಅದು ಪೆರಸ್ ಮೆಟಲ್. ಇನ್ನೊಂದು, ಆ ವಸ್ತುವಿನೊಳಗಡೆ ಅದು ಯಾವುದೇ ಒಂದು ವಸ್ತುವನ್ನು ತೊಗೊಳ್ರಿ ನೀವು, ಆ ವಸ್ತುವಿನೊಳಗಡೆ ಐರನ್ ಕಂಟೆಂಟ್ ಇರಲಿಲ್ಲ ಅಂತಂದರೆ ಮ್ಯಾಗ್ನೆಟಿಕ್ ಕಾಂಟ್ಯಾಕ್ಟ್ ಆಗೋದಿಲ್ಲ. ಹೌದಾ, ಅದು ನಾನ್ ಪೆರಸ್ ಮೆಟಲ್. ಹೀಗೆ ನಾವು ಏನು ಮಾಡ್ತೀವಿ, 3 ಹಂತದಲ್ಲಿ ನಾವು ನೋಡ್ತೀವಿ. 1 by 1 ನೋಡೋಣ. ಈಗ ಪೆರಸ್ ಮೆಟಲ್ ಟೂಲ್ಸ್ ಆರ್ ಪೆರಸ್ ಟೂಲ್ ಮಟೀರಿಯಲ್ಸ್. These materials have iron as their chief constituent. ಏನಂತ, ಈ ಪೆರಸ್ ಟೂಲ್ ಮಟೀರಿಯಲ್ದೊಳಗಡೆ ಆ ಮೆಟಲ್ದೊಳಗಡೆ ಐರನ್ ಕಂಟೆಂಟ್ ನಮಗೆ ಜಾಸ್ತಿ ಒಂದು ಹಂತದೊಳಗಡೆ ಇತ್ತು ಅಂತಂದರೆ ಅಥವಾ ಇತ್ತು ಅಂದರೆ ಅದನ್ನು ನಾವು ಪೆರಸ್ ಮೆಟಲ್ ಒಂದು ಗ್ರೂಪ್ದೊಳಗಡೆ ನಾವು ನೋಡ್ತೀವಿ. ಹೈ ಕಾರ್ಬನ್ ಸ್ಟೀಲ್ ಇನ್ ದ ಬ್ರಾಕೆಟ್ ಆಫ್ ಟೂಲ್ ಸ್ಟೀಲ್ ಆ್ಯಂಡ್ ಹೈ ಸ್ಪೀಡ್ ಸ್ಟೀಲ್ ಬಿಲಾಂಗ್ ಟು ದಿಸ್ ಗ್ರೂಪ್. ಈ ಒಂದು ಗ್ರೂಪ್ನಲ್ಲಿ, ಈ ಒಂದು ಗುಂಪಿನಲ್ಲಿ ನಾವು 2 ಟೂಲ್ ಮಟೀರಿಯಲ್ಗಳನ್ನು ಇಲ್ಲಿ ತೋರಿಸಿದ್ದಾನೆ. ಫಾರ್ ಎಕ್ಸಾಂಪಲ್ ಆಗಿ ಯಾವ್ಯಾವ, ಒಂದು ಹೈ ಕಾರ್ಬನ್ ಸ್ಟೀಲ್ ಅಂತೆ, ಇನ್ನೊಂದು ಹೈ ಸ್ಪೀಡ್ ಸ್ಟೀಲ್ ಅಂತೆ. ಹೌದು, ಇವು ಎರಡಕ್ಕೂ ನಾವು ಏನು ಮಾಡ್ಬೋದು, ಅಯಸ್ಕಾಂತನ ಟಚ್ ಮಾಡ್ಬೋದು. ಹೌದಾ, ಆಮೇಲೆ ನಾನ್ ಪೆರಸ್ ಮೆಟಲ್ ಅಂತಂದರೆ ಏನು, ಅಥವಾ ನಾನ್ ಪೆರಸ್ ಟೂಲ್ ಮಟೀರಿಯಲ್ ಅಂತಂದರೆ ಏನು, ಇದರೊಳಗಡೆ ಏನೇನು ನೋಡ್ತದ? ದಿಸ್ ಡು ನಾಟ್ ಹ್ಯಾವ್ ಐರನ್. ನೋಡಿ, ಇದರೊಳಗಡೆ ಕಬ್ಬಿಣದ ಅಂಶ ಇರೋದಿಲ್ಲ ಅಂತ. ಆ್ಯಂಡ್ ದೇ ಆರ್ ಫಾರ್ಮ್ಡ್ ಬೈ ಅಲಾಯಿಂಗ್ ಎಲಿಮೆಂಟ್ಸ್ ಲೈಕ್ ಟಂಗ್ಸ್ಟನ್, ವೆನಡಿಯಮ್ ಆ್ಯಂಡ್ ಮೊಲಿಬ್ಡಿಯಮ್. ಏನಂತೆ, ನಾನ್ ಪೆರಸ್ ಟೂಲ್ ಮಟೀರಿಯಲ್ದೊಳಗಡೆ ಐರನ್ ಕಂಟೆಂಟ್ ಇರೋದಿಲ್ಲ, ಕಬ್ಬಿಣದ ಅಂಶ ಇರೋದಿಲ್ಲ. ಹಾಗಾಗಿ ಈ ಒಂದು ಎಲಿಮೆಂಟ್ಸ್ದೊಳಗಡೆ ಅಥವಾ ಈ ಒಂದು ಗ್ರೂಪ್ನೊಳಗಡೆ ಕೆಲವೊಂದಿಷ್ಟು ಮಟೀರಿಯಲ್ಗಳನ್ನು ಕೊಟ್ಟಿದ್ದ ನಾವು. ಹೌದು, ಇದರೊಳಗಡೆ ನಾವು ಸಿಂಪಲ್ ಆಗಿರ್ತಕ್ಕಂಥದ್ದು ಅಷ್ಟೇ ನೋಡ್ತೀವಿ. 1 ಅಥವಾ 2 ಲೈನ್ದೊಳಗಡೆ ಅಷ್ಟೇ ನೋಡ್ತೀವಿ ನಾವು. ಲೇತ್ ಮಷೀನ್ದಲ್ಲಿ ಅಕಸ್ಮಾತ್ ಈ ಒಂದು ಪೆರಸ್ ಮೆಟಲು, ನಾನ್ ಪೆರಸ್ ಮೆಟಲು ಬಂತು ಅಂದರೆ ಜಾಸ್ತಿ ಪ್ರಮಾಣದೊಳಗಡೆ ಮತ್ತು ಇಂಟ್ರೊಡಕ್ಷನನ್ನು ಜಾಸ್ತಿ ಡೀಪಾಗಿ ನೋಡೋದು ಎಲ್ಲಿ, ನಾವು ಪೆರಸ್ ಮೆಟಲು ಮತ್ತು ನಾನ್ ಪೆರಸ್ ಮೆಟಲ್ ಬಗ್ಗೆ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಸೈನ್ಸ್ ಅಂತೇಳಿದಲ್ಲ, ಆ ಸಬ್ಜೆಕ್ಟ್ದೊಳಗಡೆ ನಾವು ಫುಲ್ ಪ್ರಮಾಣದೊಳಗಡೆ ನೋಡ್ತೀವಿ. ಹೌದಾ, ಇಲ್ಲಿ ಈ ನಾನ್ ಪೆರಸ್ ಟೂಲ್ ಮಟೀರಿಯಲ್ದೊಳಗಡೆ ಐರನ್ ಕಂಟೆಂಟ್ ಇರೋದಿಲ್ಲ ಅಂತ. ಐರನ್ ಕಂಟೆಂಟ್ ಇಲ್ಲದೇ ಇರುವಂಥ ಟೂಲ್ಸ್ಗಳನ್ನು ಅಥವಾ ಒಂದು ಟೂಲ್ ಮಟೀರಿಯಲ್ಸ್ಗಳನ್ನು ಒಂದು 3 ಕೊಟ್ಟಿದ್ದಾನೆ ಇಲ್ಲಿ. ಒಂದು ಟಂಗ್ಸ್ಟನ್ ಅಂತ, ವ್ಯಾನಡಿಯಮ್ ಅಂತ, ಮೊಲಿಬ್ಡಿಯಮ್ ಅಂತ. ಹೌದಾ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಅದ, ಯಾವುದದು, ನಾನ್ ಮೆಟಾಲಿಕ್ ಮಟೀರಿಯಲ್ಸ್ ಅಂತೆ. ಈ ನಾನ್ ಮೆಟಾಲಿಕ್ ಮಟೀರಿಯಲ್ಸ್, ಈ ಮೆಟಲನ್ನು ಹೊಂದದೇ ಇರತಕ್ಕಂಥ ಒಂದು ಟೂಲ್ ಮಟೀರಿಯಲ್ಗಳನ್ನು ನಾವು ನಾನ್ ಮೆಟಾಲಿಕ್ ಟೂಲ್ಸ್ಗಳನ್ನು ಅಂತ ಕರಿತೀವಿ. ಹೌದಾ, ದಿಸ್ ಟೂಲ್ ಮಟೀರಿಯಲ್ಸ್ ಆರ್ ಮೇಡ್ ಔಟ್ ಆಫ್ ನಾನ್ ಮೆಟಲ್ಸ್. ಮೆಟಲ್ ಅನ್ನೋದೇ ಇಲ್ಲ ಇದಕ್ಕೆ. ಹೌದಾ, ಮೆಟಲ್ ಅನ್ನೋದೇ ಇಲ್ಲ. ಆ ಒಂದು ಮೆಟಲನ್ನು ಉಪಯೋಗ ಮಾಡ್ಕೊಂಡು ಟೂಲ್ ಮಟೀರಿಯಲ್ಗಳನ್ನು ರೆಡಿ ಮಾಡ್ತೀವಿ. ಇದರೊಳಗಡೆ 2 ಟೂಲ್ಗಳನ್ನು ಕೊಟ್ಟಿದ್ದಾನೆ ಇಲ್ಲಿ, ಟೂಲ್ ಮಟೀರಿಯಲ್ಸ್ಗಳನ್ನು. ಫಾರ್ ಎಕ್ಸಾಂಪಲ್ ಆಗಿ ಯಾವ್ಯಾವು, ಒಂದು ಸಿರಾಮಿಕ್ಸ್ ಅಂತೆ, ಇನ್ನೊಂದು ಡೈಮಂಡ್ಸ್ ಅಂತೆ. ಹೌದಾ, ಇವು ಯಾವತ್ತೂ ಒಂದು ಟೂಲ್ಗಳನ್ನು ನಾವು ಉಪಯೋಗ ಮಾಡೋದಿಲ್ಲ ಅಥವಾ ಟೂಲ್ ಅಂತೆ ಅನ್ನೋದೇ ಇಲ್ಲ. ಯಾವುದು ಒಂದು, ಇನ್ನೊಂದು ಸಿರಾಮಿಕ್ಸ್ ಮತ್ತು ಡೈಮಂಡ್ಸು ಈ ಗ್ರೂಪ್ನಲ್ಲಿ ನಾವು ನೋಡ್ಬೋದು ನಾನ್ ಮೆಟಾಲಿಕ್ ಮಟೀರಿಯಲ್ದೊಳಗಡೆ. ಆಮೇಲೆ ಲಾಸ್ಟ್ ಬರ್ತಕ್ಕಂಥದ್ದು ಯಾವುದು, ಲೇತ್ ಕಟಿಂಗ್ ಟೂಲ್ಸ್ ಟೈಪ್ಸ್. ದ ಟೂಲ್ಸ್ ಯೂಸ್ಡ್ ಆನ್ ಲೇತ್ ಆರ್, ಇಲ್ಲಿ ಕೆಲವೊಂದಿಷ್ಟು ಲೇತ್ ಟೂಲ್ಸ್ಗಳಂತೇಳಿ ಬರ್ತಾವೆ.
ಹೌದಾ? ಈ ಲೇತ್ ಟೂಲ್ಸ್ಗಳನ್ನು ನಾವು ನೋಡೋಣ ಯಾವ್ಯಾವು. ಒಂದು ಸಾಲಿಡ್ ಟೈಪ್ ಟೂಲ್ಸು, ಬ್ರೇಜ್ಡ್ ಟೈಪ್ ಟೂಲ್ಸು, ಇನ್ಸರ್ಟೆಡ್ ಬಿಟ್ಸ್ ವಿತ್ ಹೋಲ್ಡರ್ಸ್, ಥ್ರೂ-ವೇ ಟೈಪ್ ಟೂಲ್ಸ್. ಇನ್ ದ ಬ್ರಾಕೆಟ್ ಆಫ್ ಕಾರ್ಬೈಡ್. ಇಲ್ಲಿ 4 ಹಂತದೊಳಗಡೆ ನಾವು ಏನು ಮಾಡ್ತೀವಿ, ಕಟಿಂಗ್ ಟೂಲ್ಸ್ಗಳನ್ನು, ಅದು ಲೇತ್ ಕಟಿಂಗ್ ಟೂಲ್ಸ್ಗಳನ್ನು ನಾವು ವಿಂಗಡಣೆಯನ್ನು ಮಾಡಿದಾನೆ ಬೇರೆ ಬೇರೆ ಬೇರೆಯಾಗಿ. ಈ ರೀತಿಯೂ ಮಾಡಿರ್ಬೋದು. ಇಲ್ಲಿ ಸಾಲಿಡ್ ಟೂಲ್ಸ್ ಅಂತಂದ್ರೆ ಏನು, ಬ್ರೇಜ್ಡ್ ಟೈಪ್ ಟೂಲ್ಸ್ ಅಂತಂದ್ರೇನು ಅಂತೇಳಿ ನಾವು ಒಂದೊಂದು ಪ್ಯಾರಾಗ್ರಾಫಲ್ಲಿ ನೋಡೋಣ. ಓಕೆ, ಸಾಲಿಡ್ ಟೂಲ್ಸ್ ಅಂತಂದರೆ ಏನು? ದಿಸ್ ಆರ್ ಟೂಲ್ಸ್ ಹ್ಯಾವಿಂಗ್ ದೇರ್ ಕಟಿಂಗ್ ಎಡ್ಜಸ್ ಗ್ರೌಂಡ್ ಆನ್ ಸಾಲಿಡ್ ಬಿಟ್ಸ್ ಆಫ್ ಸ್ಕ್ವಯರ್, ರೆಕ್ಟ್ಯಾಂಗ್ಯುಲರ್ ಆ್ಯಂಡ್ ರೌಂಡ್ ಕ್ರಾಸ್ ಸೆಕ್ಷನ್. ಇಲ್ಲಿ ಏನಂತ ಹೇಳ್ತಾನಂತಂದ್ರೆ, ಸಾಲಿಡ್ ಟೂಲ್ಸ್ ಅಂತಂದ್ರೆ ಇದು ಸಾಲಿಡ್ ಅಂತೇಳಿ ನಮಗೆ ಗೊತ್ತದ, ಅಂದರೆ ಘನ ಆಗಿರ್ತಕ್ಕಂಥ ಒಂದು ವಸ್ತು. ಹೌದು, ಈ ಘನ ಆಗಿರ್ತಕ್ಕಂಥ ಒಂದು ವಸ್ತುವನ್ನು ನಾವು ಉಪಯೋಗ ಮಾಡ್ಕೊಂಡು ಆ ಕಟಿಂಗ್ ಟೂಲನ್ನೇ ಎಡ್ಜನ್ನು ಒಂದು ಗ್ರೌಂಡನ್ನು ಮಾಡ್ಕೊತಿರ್ತೀವಿ. ಹೌದಾ? ಹಾರ್ಡ್ನೆಸ್ಸು ಮತ್ತು ಗ್ರೌಂಡ್ನೆಸ್ಸು ಅಂತೇಳಿ ನಾವು ಏನು ಕರಿತೀವಲ್ಲ, ಆ ರೀತಿಯಾಗಿರ್ತಕ್ಕಂಥ ಪ್ರೊಸೆಸನ್ನು ಇಲ್ಲಿ ಮಾಡ್ತಾನೆ. ಆಮೇಲೆ ಈ ಕ್ರಾಸ್ ಸೆಕ್ಷನ್ ಯಾವ ರೀತಿ ಇರ್ತದೆ, ಇದರ ಬಾಡಿ ಯಾವ ರೀತಿ ಇರ್ತದೆ ಅಂತಂದ್ರೆ, ಒಂದು ಸ್ಕ್ವಯರ್ ಆಗಿರ್ತದೆ, ಇಲ್ಲ ಅಂತಂದ್ರೆ ರೆಕ್ಟ್ಯಾಂಗ್ಯುಲರ್ ಇರ್ತದೆ, ಇಲ್ಲ ಅಂತಂದರೆ ರೌಂಡ್ ಆಗಿರ್ತಕ್ಕಂಥದ್ದು ನಾವು ಕ್ರಾಸ್ ಸೆಕ್ಷನನ್ನು ನೋಡ್ತೀವಿ. ಲೇತ್ ಕಟಿಂಗ್ ಟೂಲ್ಸನ್ನು ನಾವು ಲೈವ್ ಆಗಿ ನಮ್ಮ ಒಂದು ಲ್ಯಾಬ್ದಲ್ಲಿ ನೋಡಿದ್ದೀವಿ. ಸೀನಿಯರ್ದವರು ಉಪಯೋಗ ಮಾಡಬೇಕಾದ್ರೆ ಅಲ್ಲಿ ಕಟಿಂಗ್ ಟೂಲ್ಸ್ ರೆಕ್ಟ್ಯಾಂಗ್ಯುಲರ್ದೊಳಗಡೆ, ಸ್ಕ್ವಯರ್ದೊಳಗಡೆ ಲಾಂಗ್ ಆಗಿದ್ದು ಅದು ಸಾಲಿಡ್ ಆಗಿರ್ತಕ್ಕಂಥದ್ದು, ಘನವಾಗಿರ್ತಕ್ಕಂಥದ್ದು. ಮೋಸ್ಟ್ ಆಫ್ ದ ಲೇತ್ ಕಟಿಂಗ್ ಟೂಲ್ಸ್ ಆರ್ ಆಫ್ ದ ಸಾಲಿಡ್ ಟೈಪ್. ನೋಡಿರಿ, ಜಾಸ್ತಿ ಪ್ರಮಾಣದಲ್ಲಿ ಲೇತ್ ಮಷಿನ್ದೊಳಗಡೆ ಇರ್ತಕ್ಕಂಥ ಕಟಿಂಗ್ ಟೂಲ್ಗಳು ಎಲ್ಲವೂ ಸಾಲಿಡ್ ಆಗಿರ್ತಕ್ಕಂಥ ವಿಧದಲ್ಲಿ. ಹೌದಾ? ಯಾವುದೇ ರೀತಿ ಇನ್ಸರ್ಟೆಡ್ ಬಿಟ್ ಆಗಿರ್ಬೋದು, ಥ್ರೂ-ವೇ ಟೈಪ್ ಟೂಲ್ ಪೋಸ್ಟ್ ಆಗಿರ್ಬೋದು, ಕಡಿಮೆ. ಹೌದಾ? ಯಾವುದೋ ಒಂದು ಅಪ್ಲಿಕೇಶನ್ದೊಳಗಡೆ ಉಪಯೋಗ ಮಾಡ್ಬೋದು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಆಗತಕ್ಕಂಥ ಟೂಲ್ಸ್ ಏನಾದರೂ ಇದ್ದರೆ ಅದು ಸಾಲಿಡ್ ಟೈಪ್ ಟೂಲ್ ಪೋಸ್ಟ್ ಅಥವಾ ಸಾಲಿಡ್ ಟೈಪ್ ಟೂಲ್ಸ್ಗಳನ್ನು ಉಪಯೋಗ ಮಾಡ್ತೀವಿ. ಆ್ಯಂಡ್ ಹೈ ಕಾರ್ಬನ್ ಸ್ಟೀಲ್ ಆ್ಯಂಡ್ ಹೈ ಸ್ಪೀಡ್ ಸ್ಟೀಲ್ ಟೂಲ್ಸ್ ಆರ್ ಯೂಸ್ಡ್. ಕಟ್ಟಿಂಗ್ ಟೂಲ್ಸ್ ಅಂತೇಳಿ ಬಂದು ಅಂತಂದರೆ ಅಲ್ಲಿ ಉಪಯೋಗ ಮಾಡ್ತಕ್ಕಂಥ ಟೂಲ್ ಮಟೀರಿಯಲ್ ಅದು ಹೈ ಸ್ಪೀಡ್ ಸ್ಟೀಲ್ ಅಥವಾ ಹೈ ಕಾರ್ಬನ್ ಸ್ಟೀಲ್. ಯಾಕಂದರೆ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು, ಹಾರ್ಡ್ ಆಗಿರ್ತಕ್ಕಂಥದ್ದು, ಟಫ್ ಆಗಿರ್ತಕ್ಕಂಥದ್ದು, ಈ 3 ಕ್ವಾಲಿಟಿಯನ್ನು ಹೊಂದಿರತಕ್ಕಂಥ ಟೂಲ್ ಮಟೀರಿಯಲ್ಗಳು 2. ಒಂದು ಹೈ ಸ್ಪೀಡ್ ಸ್ಟೀಲ್, ಇನ್ನೊಂದು ಹೈ ಕಾರ್ಬನ್ ಸ್ಟೀಲ್. ಕಟಿಂಗ್ ಟೂಲನ್ನು ನಾವು ಉಪಯೋಗ ಮಾಡಿದ್ದೀವಿ ಅಂತಂದರೆ ಅದು ಮಟೀರಿಯಲ್ ಯಾವುದು, ಹೈ ಸ್ಪೀಡ್ ಸ್ಟೀಲ್ ಅಥವಾ ಹೈ ಕಾರ್ಬನ್ ಸ್ಟೀಲ್, ಅಂದರೆ ಜಾಸ್ತಿ ಪ್ರಮಾಣದಲ್ಲಿ. ಆಮೇಲೆ ದ ಲೆಂತ್ ಆ್ಯಂಡ್ ಕ್ರಾಸ್ ಸೆಕ್ಷನ್ ಆಫ್ ದ ಟೂಲ್ ಡಿಪೆಂಡ್ಸ್ ಆನ್ ದ ಕೆಪಾಸಿಟಿ ಆಫ್ ದ ಮಷಿನ್. ಓಕೆ, ಸಾಲಿಡ್ ಟೂಲ್ ಹೌದು. ಆಮೇಲೆ ಇದು ಎಷ್ಟು ಲೆಂತ್ ಬೇಕು, ಯಾವ ಕ್ರಾಸ್ ಸೆಕ್ಷನ್ ಬೇಕು, ಅದು ಯಾವ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತಂದರೆ ಆ ಮಷಿನ್ನ ಒಂದು ಸಾಮರ್ಥ್ಯ ಅನುಸಾರವಾಗಿ, ಲೇತ್ ಮಷಿನ್ನ ಸಾಮರ್ಥ್ಯ ಅನುಸಾರವಾಗಿ ಈ ಒಂದು ಟೂಲ್ಸ್ಗಳನ್ನು ನಾವು ಉಪಯೋಗ ಮಾಡಬೇಕಾದ್ರೆ ನೋಡ್ತಕ್ಕಂಥ ಒಂದು ಅಂಶ. ಎಷ್ಟು ಲೆಂತ್ದೊಳಗಡೆ ಇರ್ತಕ್ಕಂಥ ಕಟಿಂಗ್ ಟೂಲ್ ಬೇಕು ಮತ್ತು ಯಾವ ಸೆಕ್ಷನ್ದಲ್ಲಿ ಇರ್ತಕ್ಕಂಥ ಕ್ರಾಸ್ ಸೆಕ್ಷನು, ಈ ಸ್ಕ್ವೇರು, ರೆಕ್ಟ್ಯಾಂಗ್ಯುಲರು ಅಥವಾ ರೌಂಡು ಯಾವ್ದು ಬೇಕು ಅನುಗುಣವಾಗಿ ನಾವು ಏನು ಮಾಡ್ತೀವಿ, ಮಷಿನನ್ನು ನೋಡಿಕೊಂಡು ಟೂಲ್ಸ್ಗಳನ್ನು ಸೆಲೆಕ್ಷನನ್ನು ಮಾಡ್ಕೊತೀವಿ. ಹೌದಾ? ಆ್ಯಂಡ್ ದ ಟೈಪ್ ಆಫ್ ದ ಟೂಲ್ ಪೋಸ್ಟ್ ಆ್ಯಂಡ್ ದ ನೇಚರ್ ಆಫ್ ದ ಆಪ್ರೇಷನ್ ಇವನನ್ನು ಸಹ ನೋಡ್ತೀವಿ ನಾವು. ಒಂದು ಟೈಪ್ ಆಫ್ ದ ಟೂಲ್ ಪೋಸ್ಟ್, ಯಾವ ಟೈಪ್ ಆಗಿರ್ತಕ್ಕಂಥ ಟೂಲ್ ಪೋಸ್ಟ್ ಅದ, ಸಿಂಗಲ್ ವೇ ಟೂಲ್ ಪೋಸ್ಟ್ ಅದನೋ, 4-ವೇ ಟೂಲ್ ಪೋಸ್ಟ್ ಅದನೋ, ಅಥವಾ ಅಮೇರಿಕನ್ ಟೈಪ್ ಟೂಲ್ ಪೋಸ್ಟ್ ಅದನೋ. ಟೂಲ್ ಪೋಸ್ಟ್ ಅನ್ನೋ ಒಂದು ಚಾಪ್ಟರ್ದೊಳಗಡೆ ನಾವು ಈ ರೀತಿಯಾಗಿರ್ತಕ್ಕಂಥ ಟೂಲ್ ಪೋಸ್ಟ್ಗಳನ್ನು ಅಥವಾ ಟೈಪ್ಸ್ ಆಫ್ ಟೂಲ್ ಪೋಸ್ಟ್ಗಳನ್ನು ನೋಡ್ತೀವಿ. ಹೌದಾ? ಇಲ್ಲಿ ಸಿಂಗಲ್ ವೇ ಟೂಲ್ ಪೋಸ್ಟ್ ಅಂದಿವಿ ಅಂತಂದರೆ ಜಸ್ಟ್ ಒಂದೇ ಒಂದು ಟೂಲ್ಗಳನ್ನು ನಾವು ಇನ್ಸರ್ಟ್ ಮಾಡ್ತೀವಿ. 4-ವೇ ಟೂಲ್ ಪೋಸ್ಟ್ ಅಂತಂದರೆ 4 ಟೂಲ್ಸ್ಗಳನ್ನು ಆಟೋಮೆಟಿಕ್ಲಿ ನಾವು ಏನು ಮಾಡ್ತೀವಿ, ಅಲ್ಲಿ ಹೋಲ್ಡ್ ಮಾಡ್ತೀವಿ. ಅದನ್ನೂ ಸಹ ಟೂಲ್ ಪೋಸ್ಟನ್ನು ನಾವು ನೋಡ್ತೀವಿ, ಯಾವ ಟೂಲ್ ಪೋಸ್ಟ್ ಅದ ಅನ್ನೋದನ್ನು. ಆಮೇಲೆ ನೇಚರ್ ಆಫ್ ಆಪ್ರೇಷನ್, ಯಾವ ರೀತಿಯಾಗಿರ್ತಕ್ಕಂಥ ಆಪ್ರೇಷನ್ ಅದ, ಥ್ರೆಡ್ಡಿಂಗ್ ಅದನೋ, ನರ್ಲಿಂಗ್ ಅದನೋ, ಅಂಡರ್ ಕಟ್ಟಿಂಗ್ ಅದನೋ, ಹೌದಾ, ಪಾರ್ಟಿಂಗ್ ಅದನೋ, ಯಾವುದು ಅಂತೇಳಿ ಅದನ್ನು ನೋಡ್ತೀವಿ. ನೆಕ್ಸ್ಟ್ ಸಾಲಿಡ್ ಟೂಲ್ಸ್ ಆಯಿತಾ. ಆಮೇಲೆ ಇನ್ಸರ್ಟೆಡ್ ಬಿಟ್ ವಿತ್ ಹೋಲ್ಡರ್ಸ್. ಫಿಗರನ್ನು ಒಂದು ಸಾರಿ ನೋಡ್ಕೊಳ್ರಿ ನೀವು. ಇನ್ಸರ್ಟೆಡ್ ಬಿಟ್ಸ್ ವಿತ್ ಹೋಲ್ಡರ್ಸ್. ಸಾಲಿಡ್ ಹೈ ಸ್ಪೀಡ್ ಸ್ಟೀಲ್ ಟೂಲ್ಸ್ ಆರ್ ಕಾಸ್ಟ್ಲಿ. ನೋಡಿ ಅಲ್ಲಿ ಫಸ್ಟ್ ಲೈನ್ದೊಳಗಡೆ ಕೊಟ್ಟಿದ್ದಾನೆ. ಸಾಲಿಡ್ ಆಗಿರ್ತಕ್ಕಂಥ
ಟೂಲ್ಸ್, ಅದು ಹೈ ಸ್ಪೀಡ್ ಟೂಲ್ಸ್, ಹೈ ಸ್ಪೀಡ್ ಟೂಲ್ ಮಟೀರಿಯಲ್ಗಳಿಂದ ಆಗಿರ್ತಕ್ಕಂಥ ಒಂದು ಸಾಲಿಡ್ ಟೈಪ್ ಟೂಲ್ಸ್ಗಳನ್ನು ನಾವು ತಗೊಂಡು ಬರಬೇಕಾದ್ರೆ ಒಂದು ಸ್ವಲ್ಪ ವೆಚ್ಚ ಜಾಸ್ತಿ, ಕಾಸ್ಟ್ಲಿ, ಹೌದಾ. ಹೆನ್ಸ್ ಹೀಗಾಗಿ ಅದೇ ರೀತಿ ದೇ ಆರ್ ಸಮ್ಟೈಮ್ಸ್ ಯೂಸ್ಡ್ ಆ್ಯಸ್ ಅ ಇನ್ಸರ್ಟೆಡ್ ಬಿಟ್ಸ್, ಅದು ಕಾಸ್ಟ್ಲಿ ಅದಾವು ಅನ್ನೋ ಕಾರಣಕ್ಕಾಗಿ, ಯಾವುದು ಸಾಲಿಡ್ ಟೈಪ್ ಟೂಲ್ಸ್ಗಳು ಕಾಸ್ಟ್ಲಿ ಇದ್ದಾವೆ ಅನ್ನೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ಸಮಯದಲ್ಲಿ ನಾವು ಏನು ಮಾಡ್ತೀವಿ, ಈ ಇನ್ಸರ್ಟೆಡ್ ಬಿಟ್ಸ್ಗಳನ್ನು ಉಪಯೋಗ ಮಾಡ್ತೀವಿ ಅಂತ. ಅಲ್ಲಿ ಫಿಗರನ್ನು ನೋಡ್ತೀವಲ್ಲ, ಈ ರೀತಿಯಾಗಿರ್ತಕ್ಕಂಥ ಒಂದು ಟೂಲ್ಸ್ಗಳನ್ನು ಉಪಯೋಗ ಮಾಡ್ತೀವಿ ಅಂತ ಹೇಳ್ತಾನೆ. ಯಾಕಂದ್ರೆ ಜಾಸ್ತಿ ವೆಚ್ಚದಲ್ಲಿ ಕಡಿಮೆ, ಹೌದಾ. ಹೀಗಾಗಿ ದಿಸ್ ಬಿಟ್ಸ್ ಆರ್ ಸ್ಮಾಲ್ ಇನ್ ಸೈಜ್ ಆ್ಯಂಡ್ ಆರ್ ಇನ್ಸರ್ಟೆಡ್ ಇನ್ ದ ಹೋಲ್ಸ್ ಆಫ್ ದ ಹೋಲ್ಡರ್. ಅಲ್ಲಿ ಫಿಗರನ್ನು ನೋಡಿದರೆ ನಮಗೆ ಅರ್ಥ ಆಗುತ್ತೆ. ಒಂದು ಟೂಲ್ ಹೋಲ್ಡರ್ ಅಂತೇಳಿ ಹಿಂದ್ಗಡೆ ಇರ್ತಕ್ಕಂಥ ಬಾಡಿಯನ್ನು ಕರಿತೀವಿ ನಾವು. ಆಮೇಲೆ ಟೂಲ್ ಬಿಟ್, ಜಸ್ಟ್ ಒಂದು ಹೋಲ್ ಇರ್ತದೆ, ಆ ಹೋಲ್ನ ಸೆಂಟರ್ದೊಳಗಡೆ ನಾವು ಯಾವುದೇ ಒಂದು ಟೂಲನ್ನು ಅಥವಾ ಬಿಟ್ಗಳನ್ನು ಅಲ್ಲಿ ಇನ್ಸರ್ಟ್ ಮಾಡ್ತೀವಿ. ಆಮೇಲೆ ಅದು ಸ್ಟ್ರಾಂಗ್ ಆಗಿ ಕೂತ್ಕೋಬೇಕು ಅಂತೇಳಿ ಮೇಲ್ಗಡೆ ಇರ್ತಕ್ಕಂಥ ಒಂದು ಸ್ಕ್ರೂವನ್ನು ನಾವೇನು ಮಾಡ್ತೀವಿ, ಉಪಯೋಗ ಮಾಡ್ತೀವಿ. ಅದರ ಮುಖಾಂತರ ಟೂಲ್ಗಳು ದೃಢವಾಗಿ ಅಲ್ಲಿ ಕೂತ್ಕೋತಾವೆ. ಆಮೇಲೆ ದಿಸ್ ಹೋಲ್ಡರ್ಸ್ ಆರ್ ಹೆಲ್ಡ್ ಆ್ಯಂಡ್ ಕ್ಲ್ಯಾಂಪ್ಡ್ ಇನ್ ದ ಟೂಲ್ ಪೋಸ್ಟ್ ಟು ಕ್ಯಾರಿ ಔಟ್ ದ ಆಪ್ರೇಷನ್. ನಮಗೆ ಗೊತ್ತು ಏನು, ಟೂಲ್ಸ್ಗಳನ್ನು ಎಲ್ಲಿ ಹೋಲ್ಡ್ ಮಾಡ್ತೀವಿ, ಟೂಲ್ ಪೋಸ್ಟಲ್ಲಿ. ಆ ಬಾಡಿ, ಆ ಟೂಲ್ ಹೋಲ್ಡರ್ ಅದಲ್ಲ, ಆ ಟೂಲ್ ಹೋಲ್ಡ್ರನ್ನು ನಾವೇನು ಮಾಡ್ತೀವಿ, ಟೂಲ್ ಪೋಸ್ಟ್ ಒಳಗಡೆ ಆಟೋಮೆಟಿಕಲಿ ನಾವು ಹೋಲ್ಡ್ ಮಾಡ್ತೀವಿ. ಆಮೇಲೆ ಈ ಟೂಲ್ ಬಿಟ್ಟನ್ನು ಅದರ ಒಂದು ಎಂಡದಲ್ಲಿ ಹೋಲನ್ನು ಮಾಡಿದಾನಂತ, ಆ ಹೋಲ್ದೊಳಗಡೆ ಇನ್ಸರ್ಟ್ ಮಾಡಿ ಲಾಕನ್ನು ಮಾಡ್ಕೊತೀವಿ ಅಂತ. ಇದನ್ನು ನಾವು ಆಪ್ರೇಷನ್ ಮಾಡಲಿಕ್ಕೆ ಈಗ ಸೂಕ್ತವಾಗಿರ್ತಕ್ಕಂಥ ಒಂದು ಹಂತ. ದ ಡಿಸ್ಅಡ್ವಾಂಟೇಜಸ್ ಇನ್ ದಿಸ್ ಟೈಪ್ ಆಫ್ ಟೂಲ್ಸ್ ಈಸ್ ದ್ಯಾಟ್ ದ ರಿಜಿಡಿಟಿ ಆಫ್ ದ ಟೂಲ್ ಈಸ್ ಪುವರ್. ಸಾಲಿಡ್ ಟೈಪ್ ಟೂಲ್ ಪೋಸ್ಟು ಸಾಲಿಡ್ ಆಗಿರ್ತಕ್ಕಂಥದ್ದು, ಘನವಾಗಿರ್ತಕ್ಕಂಥದ್ದು, ಯಾವುದೇ ರೀತಿ ಅಲ್ಲಿ ಎರಡು ಪಾರ್ಟ್ಸ್ಗಳ ಕೂಡ್ಕೊಂಡಿಲ್ಲ. ಈ ಇನ್ಸರ್ಟೆಡ್ ಬಿಟ್ದಲ್ಲಿ ಅದೇ ಹೇಳ್ತದ ನೋಡ್ರಿ, ಆ ವಿತ್ ಹೋಲ್ಡರ್ಗೆ ಒಂದು ಬಿಟ್ಸನ್ನು ಇನ್ಸರ್ಟ್ ಮಾಡಿದ್ದೀವಿ, ಕೂಡ್ಸಿದ್ದೀವಿ, ಅಲ್ಲಿ ಸೇರಿಸಿದ್ದೀವಿ, ಹೌದಾ. ಇದನ್ನು ನಾವು ಉಪಯೋಗ ಮಾಡಿದ್ದೀವಿ ಅಂತಂದರೆ ಇದರ ರಿಜಿಡಿಟಿ ಬಹಳ ಕಡಿಮೆ, ಇದರ ದೃಢತೆ ಬಹಳ ಕಡಿಮೆ, ಸ್ಟ್ರಾಂಗ್ನೆಸ್ ಇಲ್ಲ. ಜಾಸ್ತಿ ಲೋಡ್ ಕೊಟ್ಟಿವಿ ಅಂತಂದರೆ ಆ ಒಂದು ಬಿಟ್ ಸಡನ್ಲಿ ಬ್ರೇಕ್ ಆಗ್ಬೋದು, ಅಥವಾ ಸಡನ್ಲಿ ಸ್ಪ್ರಿಂಗ್ ಆಕಾರದಲ್ಲಿ ಆ ಕಡೆ ಈ ಕಡೆ ಜಂಪ್ ಆಗ್ಬೋದು. ಸಾಲಿಡ್ ಆಗಿತ್ತು ಅಂತಂದರೆ ಯಾವುದೇ ರೀತಿ ಜಾಸ್ತಿ ಆಕ್ಸಿಡೆಂಟ್ ಆಗೋ ಸಂಭವ ಕಡಿಮೆ. ನೆಕ್ಸ್ಟ್ ಬ್ರೇಜ್ಡ್ ಟೂಲ್ಸ್ ಅಂತ ಕೇಳ್ತಾರೆ. ಫಿಗರ್ ನಂಬರ್ ನೀವು ನೋಡ್ಬೋದು, ಫಿಗರನ್ನು ನೋಡ್ಬೋದು. ಅಲ್ಲಿಯೂ ಸಹ ಎರಡು ಪಾರ್ಟ್ಸ್ಗಳನ್ನು ಜಾಯಿಂಟ್ ಮಾಡಿಕೊಂಡು ಒಂದು ಟೂಲ್ಸನ್ನು ರೆಡಿ ಮಾಡಿದ್ದಾನೆ. ಯಾವ್ಯಾವು, ಒಂದು ಶಾಂಕ್ ಅಥವಾ ಬಾಡಿ ಯಾವುದೇ ಅನ್ರಿ, ಆಮೇಲೆ ಇನ್ನೊಂದು ಟಿಪ್ ಬ್ರೇಜ್ಡ್, ಆ ಮುಂದ್ಗಡೆ ಇರ್ತಕ್ಕಂಥ ಟಿಪ್ಗೆ ಒಂದು ಬ್ರೇಜಿಂಗ್ ಅಂತಕ್ಕಂಥ ಒಂದು ಆಪ್ರೇಷನ್ ಮಾಡಿ ಬ್ರೇಜ್ಡನ್ನು ಮಾಡಿದ್ದಾನೆ, ಹೌದಾ. ಇದಕ್ಕೆ ಬ್ರೇಜ್ಡ್ ಟೂಲ್ಸ್ ಅಂತ ಹೇಳ್ತದ. ದಿಸ್ ಟೂಲ್ಸ್ ಆರ್ ಮೇಡ್ ಆಫ್ ಟೂ ಡಿಫ್ರೆಂಟ್ ಮಟೀರಿಯಲ್ಸ್. ಇಲ್ಲಿ ಎರಡು ಮಟೀರಿಯಲ್ಗಳನ್ನು ಕೂಡ್ಕೊಂಡು, ಅದು ಬೇರೆ ಬೇರೆ ಆಗಿರ್ತಕ್ಕಂಥ ಮಟೀರಿಯಲ್ಗಳನ್ನು ನಾವು ಒಟ್ಟಿಗೆ ಕೂಡಿಸ್ಕೊಂಡು ಇದನ್ನು ಏನು ಮಾಡ್ತೀವಿ, ನಾವು ಇಲ್ಲಿ ಬ್ರೇಜ್ಡ್ ಟೂಲ್ಸ್ ಅಂತೇಳಿ ರೆಡಿ ಮಾಡ್ತೀವಿ. ಅದು ಶಾಂಕ್ ಆಗಿರ್ತಕ್ಕಂಥ ಒಂದು ಬಾಡಿ, ಅದು MS ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಬ್ರೇಜ್ಡ್ ಆಗಿರ್ತಕ್ಕಂಥ ಒಂದು ಟೂಲ್, ಇದು ಟಿಫ್ ಅದಲ್ಲ, ಅದು ಟಂಗ್ಸ್ಟನ್ನು ಅಥವಾ ಕಾರ್ಬೈಡು ಅಥವಾ ಟಂಗ್ಸ್ಟನ್ ಕಾರ್ಬೈಡು, ಯಾವುದೋ ಒಂದು ಹಾರ್ಡ್ ಆಗಿರ್ತಕ್ಕಂಥ ಮಟೀರಿಯಲ್. ಆಮೇಲೆ ದ ಕಟಿಂಗ್ ಪೋರ್ಷನ್ ಆಫ್ ದಿಸ್ ಟೂಲ್ಸ್ ಆರ್ ಕಟಿಂಗ್ ಟೂಲ್ ಮಟೀರಿಯಲ್ಸ್ ಆ್ಯಂಡ್ ದ ಬಾಡಿ ಆಫ್ ದ ಟೂಲ್ಸ್ ಡು ನಾಟ್ ಪೊಸೆಸ್ ಎನಿ ಕಟಿಂಗ್ ಎಬಿಲಿಟಿ. ಹೌದು, ಇಲ್ಲಿ ಟಿಪ್ ಬ್ರೇಜ್ಡ್ ಅಂತೇಳಿ ಫಿಗರ್ ನಂಬರ್ ಇದೆ ನೋಡ್ರಿ. ಇಲ್ಲಿ ಟಿಪ್ ಬ್ರೇಜ್ಡ್ ಇದು ಒಂದೇ ಕಟಿಂಗ್ ಪೋರ್ಷನ್, ಹೌದಾ. ಕಟಿಂಗ್ ಮಾಡ್ತಕ್ಕಂಥ ಒಂದು ಎಬಿಲಿಟಿ, ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು ಟಿಪ್ ಬ್ರೇಜ್ಡ್ ಅಂತ ಮಾಡಿರ್ತದಲ್ಲ, ಈ ಪಾಯಿಂಟ್ ಅಷ್ಟೇ. ಹಿಂದ್ಗಡೆ ಇರ್ತಕ್ಕಂಥ ಒಂದು ಶಾಂಕ್ ಅದಲ್ಲ, ಅದು ಯಾವತ್ತಿಗೂ ಕಟಿಂಗ್ ಎಬಿಲಿಟಿನ ಹೊಂದಿರೋದಿಲ್ಲ. ಇಲ್ಲಿರ್ತಕ್ಕಂಥ ಟಿಪ್ ಬ್ರೇಜ್ಡ್ ಏನು ಒಂದು ಪೋರ್ಷನ್ ಅದಲ್ಲ, ಈ ಪೋರ್ಷನ್ ಭಾಗ ಅಷ್ಟೇ ಕಟಿಂಗ್ ಎಬಿಲಿಟಿಯನ್ನು ಹೊಂದಿರ್ತದೆ. ಅಕಸ್ಮಾತ್ ಇದೇನಾದರೂ ಬ್ರೇಜಿಂಗ್ ಮಾಡಿದ ನಂತರ, ಇಲ್ಲಿ ಕೂಡಿಸಿದ ನಂತರ ಈ ಕಾರ್ಬೈಡ್ ಬಿಟ್ಟು ಅಥವಾ ಟಂಗ್ಸ್ಟನ್ ಕಾರ್ಬೈಡ್ ಬಿಟ್ಟು ಅನ್ನು ನಾವು ಇಲ್ಲಿ ಬ್ರೇಜ್ ಮಾಡ್ತೀವಿ. ಇದು ಸವಕಳಿ ಆಯಿತು, ಕಟ್ ಆಯಿತು ಅಂತಂದರೆ ಓಕೆ, ಈ ಟೂಲು ವೇಸ್ಟ್. ಆಮೇಲೆ ಏನು ಹೇಳ್ತಾ,
ಟಂಗ್ಸ್ಟನ್ ಕಾರ್ಬೈಡ್ ಟೂಲ್ಸ್ ಆರ್ ಮೋಸ್ಟ್ಲಿ ಆಫ್ ದ ಬ್ರೇಸ್ಡ್ ಟೈಪ್ ಹೇಳ್ತಾನೆ ನೋಡ್ರಿ. ಇಲ್ಲಿ ಒಂದು ಬ್ರೇಜಿಂಗ್ ಟೂಲನ್ನು ನಾವು ಅಥವಾ ಬ್ರೇಸ್ಡ್ ಟೈಪ್ ಆಗಿರ್ತಕ್ಕಂಥ ಟೂಲನ್ನು ರೆಡಿ ಮಾಡ್ತಿದ್ದೀವಿ ಅಂತಂದರೆ ಆ ಟಿಪ್ದೊಳಗಡೆ ಯಾವ ಒಂದು ವಸ್ತುವನ್ನು ಉಪಯೋಗ ಮಾಡ್ತೀವಿ ಅಂತ ಅದು ಕಟಿಂಗ್ ಎಬಿಲಿಟಿನ ಹೊಂದಿರಬೇಕು. ಅದು ಟಂಗ್ಸ್ಟನ್ ಕಾರ್ಬೈಡ್ ಆಗಿರ್ತಕ್ಕಂಥ ಟೂಲ್ಸನ್ನು ನಾವು ಉಪಯೋಗ ಮಾಡ್ತೀವಿ ಅಂತ. ಇದು ಹಾರ್ಡ್ ಆಗಿರ್ತಕ್ಕಂಥ ಒಂದು ಮಟೀರಿಯಲ್ ಟಂಗ್ಸ್ಟನ್ ಕಾರ್ಬೈಡ್. ಆ್ಯಂಡ್ ದಿಸ್ ಟೂಲ್ಸ್ ಆರ್ ಎಕನಾಮಿಕಲ್ and give better rigidity for the tools than the inserted bits clamped in the tool holders. ಇದು ಸಾಲಿಡ್ ಟೈಪ್ ಟೂಲ್ ಪೋಸ್ಟ್ಗಿಂತನೂ ಸ್ವಲ್ಪ ಕೆಳಮಟ್ಟದ ರಿಜಿಡಿಟಿದೊಳಗಡೆ ಎಫಿಸಿಯನ್ಸಿದೊಳಗಡೆ. ಆಮೇಲೆ ಯಾವುದಕ್ಕಿಂತಲೂ ಬೆಟ್ರ ಇವಾಗಲೇ ನಾವು ಏನು ನೋಡಿದ್ವಿ ಅಲ್ಲ, ಇನ್ಸರ್ಟೆಡ್ ಬಿಟ್ಸ್ ವಿತ್ ಹೋಲ್ಡರ್, ಅದಕ್ಕಿಂತನೂ ಒಂದು ಸ್ವಲ್ಪ ಬೆಟ್ರ್, ಚಲೋ, ಎಕನಾಮಿಕಲ್ಲಿನೂ ಚಲೋ ಅಂತ ಹೇಳ್ತಾನೆ. ಆಮೇಲೆ ರಿಜಿಡಿಟಿದೊಳಗಡೆನೂ ಇದು ಇನ್ಸರ್ಟೆಡ್ ಬಿಟ್ ವಿತ್ ಹೋಲ್ಡ್ರ್ಗಿಂತನೂ ಬೆಟ್ರ್. ಆ್ಯಂಡ್ ಲಾಸ್ಟ್ ಒನ್ ಯಾವುದು, ಲೇತ್ ಕಟಿಂಗ್ ಟೂಲ್ಸ್ ಶೇಪ್ಸ್. ಹೌದಾ, ಅಲ್ಲಿ ಥ್ರೂವೇ ಟೈಪ್ ಟೂಲ್ಗಳನ್ನು ನಾವು ಮುಂದಿನ ಚಾಪ್ಟರ್ದಲ್ಲಿ ಡೀಪಾಗಿ ನೋಡೋಣ, ಥ್ರೂವೇ ಟೈಪ್ ಟೂಲನ್ನು. ಆಮೇಲೆ ಇಲ್ಲಿ ಲೇತ್ ಕಟಿಂಗ್ ಟೂಲ್ಸ್ ಶೇಪ್ಸ್ ಅಂತ ಹೇಳಿದ ನೋಡ್ರಿ. ಲೇತ್ ಕಟಿಂಗ್ ಟೂಲ್ಸ್ ಆರ್ ಅವೈಲೇಬಲ್ ಇನ್ ಎ ವೆರೈಟಿ ಆಫ್ ಶೇಪ್ಸ್ ಫಾರ್ ಪರ್ಫಾರ್ಮಿಂಗ್ ಡಿಫ್ರೆಂಟ್ ಆಪ್ರೇಷನ್ಸ್. ಇಲ್ಲಿ ಎಲ್ಲ ಆಪ್ರೇಷನ್ಗಳಿಗೆ ಒಂದೇ ಟೂಲನ್ನು ಉಪಯೋಗ ಮಾಡಿಕೊಂಡು ಪ್ರೊಸೆಸನ್ನು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೌದಾ, ಫಾರ್ ಎಕ್ಸಾಂಪಲ್ ಆಗಿ ನಾವು ನೋಡ್ತೀವಿ, ಯಾವುದೋ ಒಂದು ಫ್ಲ್ಯಾಟ್ ಆಗಿರ್ತಕ್ಕಂಥ ಒಂದು ಫೈಲನ್ನು ಉಪಯೋಗ ಮಾಡಿಕೊಂಡು ರೌಂಡ್ ಸೆಕ್ಷನ್ ಫೈಲಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರೌಂಡ್ ಆಗಿರ್ತಕ್ಕಂಥ ಫೈಲನ್ನು ಉಪಯೋಗ ಮಾಡಿಕೊಂಡು ಸ್ಕ್ವೇರ್ ಶೇಪಲ್ಲಿ ನಾವು ಫೈಲಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ಆಪ್ರೇಷನ್ ತಕ್ಕಂಗೆ ಟೂಲ್ಗಳನ್ನು ಉಪಯೋಗ ಮಾಡ್ಕೋಬೇಕು. ಅದು ಯಾವ ಆಪ್ರೇಷನನ್ನು ಮಾಡ್ತೀವಿ, ಯಾವ ಟೂಲನ್ನು ಉಪಯೋಗ ಮಾಡ್ಕೋಬೇಕು, ಯಾವ ಶೇಪಲ್ಲಿ ಆಗಿರ್ತಕ್ಕಂಥ ಟೂಲನ್ನು ಉಪಯೋಗ ಮಾಡ್ಕೊಳ್ಬೇಕು, ಅದರ ಅನುಗುಣವಾಗಿ ನಾವು ಏನು ಮಾಡ್ತೀವಿ, ಪರ್ಫಾರ್ಮಿಂಗನ್ನು ಮಾಡ್ತೀವಿ. ಹೌದಾ, ಸಮ್ ಆಫ್ ದ ಲೇತ್ ಕಟಿಂಗ್ ಟೂಲ್ಸ್ ಆರ್ ಜನರಲಿ ಯೂಸ್ಡ್ ಆರ್. ಇಲ್ಲಿ ಕೆಲವೊಂದಿಷ್ಟು ಲೇತ್ ಕಟಿಂಗ್ ಟೂಲ್ಸನ್ನು ಸಾಮಾನ್ಯವಾಗಿ ಕೊಟ್ಟಿರ್ತಕ್ಕಂಥದ್ದು ಯಾವ್ಯಾವು, ಇವುಗಳನ್ನು ಉಪಯೋಗ ಮಾಡ್ತೀವಿ ನಾವು. ಒಂದು ಪೇಸಿಂಗ್ ಟೂಲ, ಅಲ್ಲಿ ಫಿಗರ್ ನಂಬರ್ 5A ಮತ್ತು 5B, ಇದು ಪೇಸಿಂಗ್ ಟೂಲ್ ಅಂತಾರೆ. ಆನಂತರ ನೈಫ್ ಎಡ್ಜ್ ಟೂಲ್, ರಫಿಂಗ್ ಟೂಲ್, ರೌಂಡ್ ನೋಸ್ ಫಿನಿಶಿಂಗ್ ಟೂಲ್, ಆಮೇಲೆ ಬ್ರಾಡ್ ನೋಸ್ ಫಿನಿಶಿಂಗ್ ಟೂಲ್, ಅಂಡರ್ ಕಟಿಂಗ್ ಟೂಲ್ ಅಥವಾ ಇದಕ್ಕೆ ಪಾರ್ಟಿಂಗ್ ಆಫ್ ಟೂಲ್ ಅಂತೇಳಿ ಕರೀತಾರೆ. ಅಂಡರ್ ಕಟಿಂಗ್ ಟೂಲ್ ಅಥವಾ ಪಾರ್ಟಿಂಗ್ ಟೂಲ್ ಅಂದರೆ ಒಂದೇ ಒಂದು ಜಾಬ್ನಲ್ಲಿ ನಾವು 2 ಭಾಗ ಮಾಡೋದಿತ್ತಂದರೆ ಇದನ್ನು ಉಪಯೋಗ ಮಾಡ್ತೀವಿ. ಆಮೇಲೆ ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್ ಟೂಲ್, ಆಮೇಲೆ ಲಾಸ್ಟ್ ಒಂದು ಬೋರಿಂಗ್ ಟೂಲ್. ಈ ರೀತಿ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಟೂಲ್ಗಳನ್ನು ನೋಡಿದ್ರೆ ನಾವು ಆಕಾರದಲ್ಲಿ ಬೇರೆ ಬೇರೆ ಹೊಂದಿರುವಂಥದ್ದು. ಇದಕ್ಕೆ ನಾವು ಏನಂತೀವಿ, ಶೇಪ್ ಆಫ್ ಟೂಲ್ಸ್ ಅಂತ ಕರಿತೀವಿ. ಲೇತ್ ಕಟಿಂಗ್ ಟೂಲ್ಸ್ ಶೇಪ್ಸ್ ಅಂತ ಕರಿತೀವಿ. ಹೌದು, ಇನ್ನೊಂದು ಸಾರಿ ಈ ವಿಡಿಯೋವನ್ನು ಪೌಸ್ ಮಾಡಿ ನೋಡ್ತಾ ಬನ್ನಿ. ಆಮೇಲೆ ಕಂಪಲ್ಸರಿ ಇದನ್ನು ಏನು ಮಾಡಿ, ನೋಟ್ ಮಾಡ್ಕೊಳ್ರಿ. ನೋಟ್ ಮಾಡ್ಕೊಂಡು ಆ ನೋಟನ್ನು ಓದ್ರಿ, ಬರ್ಕೊಳ್ರಿ. ಹೌದು, ಓಕೆ, ಥ್ಯಾಂಕ್ ಯು.